ಹರುಷದ ಹೊರಳಲ್ಲಿ ನಾನು ಎಂದೆಂದು ಮುಳುಗುವೆ. ನಿಮ್ಮನ್ನು ಸ್ತುತಿಸಿ ನಾನು ನಡೆಯುವೆ. ನಾನು ಪರಿಶುದ್ಧನಾಗುವೆ, ಪರಿಶುದ್ಧನಾಗುವೆ. ಹಲ್ಲೆಲೂಯಾ. ನಾವೆಲ್ಲರೂ ದೇವರನ್ನು ಸ್ತುತಿಸಿ ದೇವರಲ್ಲಿ ದೇವರ ಹರ್ಷದಲ್ಲಿ ನಾವು ಎಂದೆಂದು ಮುಳುಗಿ ದೇವರನ್ನು ಸ್ತುತಿಸಿ ಪರಿಶುದ್ಧನಾಗಿ ಆಗುವಂತೆ ದೇವರನ್ನು ಸಹಾಯ ಮಾಡಲಿ. ಹಲ್ಲೆಲೂಯಾ.
ಪ್ರಶ್ನೆಗಳಲ್ಲಿ ಆರಾಧಿಸಿ ದೇವರ ಪ್ರೀತಿಯಲ್ಲಿ ಮುಳುಗಿ ದೇವರ ಮಡಿಲಲ್ಲಿ ಚಿಂತೆಯಿಲ್ಲದ ಮಗುವಿನ ಹಾಗೆ ನಾವು ಮಡಗಿ ದೇವರ ಮಗನಾಗಿ ಎಲ್ಲ ಚಿಂತೆಗಳನ್ನು ನಮ್ಮ ದೇವರು ನೀಗಿಸಿ ನಮಗೆ ಶಾಂತಿಯನ್ನು ನೀಡುತ್ತಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮ ಮಹಿಮೆಯುಂಟಾಗಲಿ. ಈ ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಒಂದು ಸುಂದರವಾದ ಆರಾಧನೆ, ನನಗೆ ಒಂದು ಜೀವನ ಸಿಕ್ಕಿದ ಹಂಗೆ ಒಳ್ಳೆಯ ರೀತಿಯಲ್ಲಿ ಆರಾಧನೆಯನ್ನು ನಡೆಸಿಕೊಟ್ರು. ಇನ್ನು ಹೆಚ್ಚಾಗಿ ಬೆಳೆಯಿರಿ. ಹಲ್ಲೆಲೂಯಾ. ಆಮೇಲೆ ಈ ವಾಕ್ಯ ಭಾಗ, ಈ ಹೊಸ ವರ್ಷದ ವಾಕ್ಯ ಭಾಗದ ಕಂಟಿನ್ಯೂಷನ್ ನಾನು ಮಾಡಲು ಬಯಸ್ತೇನೆ. ದೇವರು ಕೊಟ್ಟಿರುವ ಆ ವಾಗ್ದಾನದ ವಾಕ್ಯವನ್ನು ತಿರುಗಾ ಒಂದು ಸಾರಿ ನಾವು ಓದಿಸ್ಕೊಳ್ಳೋಣ. ಈ ವರ್ಷದ ವಾಗ್ದಾನದ ವಾಕ್ಯ 2026. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ. ನಾನು ನಿಮಗೆ ಹೋದ ವಾರದಲ್ಲಿ ದೇವರ ಕೃಪೆಯಿಂದ ಹೇಳಿಕೊಟ್ಟಿದ್ದೇನೆ. ಆ ಹಿನ್ನೆಲೆಯಲ್ಲಿ ಆ ವಾಕ್ಯವನ್ನು ನೋಡಿದರೆ ಅದನ್ನ ಅರ್ಥ ಬೇರೆ. ನೀವು ಅದನ್ನು ತೆಗೆದು ಹೊರಗಡೆ ನೀವು ನೋಡಿದರೆ ಬೈಬಲ್ ಪೂರ್ತಿ ಇರುವ ಎಲ್ಲ ಅದ್ಭುತ ಕಾರ್ಯಗಳನ್ನು ಅದರಲ್ಲಿ ನಾವೇನು ಮಾಡಬಹುದು, ನೋಡಬಹುದು. ಅಸಾಧ್ಯವಾದ ಎಷ್ಟೋ ಕಾರ್ಯಗಳನ್ನು ದೇವರು ಸಾಧ್ಯಪಡಿಸಲು ನಾವು ಸತ್ಯವೇದದಲ್ಲಿ ನೋಡಬಹುದು. ಮೊದಲನೇದಾಗಿ ನಾವು ಅಲ್ಲಿ ದೇವರು ಯಾಕೆ ಆ ವಾಕ್ಯವನ್ನು ಹೇಳಿದರು ಎಂದು ನಾವು ನೋಡಿದರೆ, ನಾನು ನಿಮ್ಮೆಲ್ಲರೂ ಹೋದ ವಾರ ನೀವು ಕೇಳಿಸ್ಕೊಂಡಿರಿ, ನಿತ್ಯ ಜೀವನನ್ನು ಪಡೆಕೊಳ್ಳೋದಕ್ಕೋಸ್ಕರ ಒಬ್ಬ ಐಶ್ವರ್ಯವಂತನು ಯೇಸು ಕರ್ತನನ್ನು ಹುಡುಕಿ ಬರುತ್ತಾನೆ. ಅವನು ಯೇಸು ಕರ್ತನನ್ನು ನೋಡಿದ ರೀತಿ, ಅವರನ್ನು ಒಬ್ಬ ದೇವರಾಗಿ ರಕ್ಷಕನಾಗಿ ಅವನು ನೋಡಲಿಲ್ಲ. ಬರೀ ಅಲ್ಲಿ ಇದ್ದ ಫಾರಿಸಿ ಸಾದಿಸೀಸ್ ಅವರ ತರ ಮದಬೋಧಕರನ್ನು ಆ ಮದಬೋಧಕರ ಹಾಗೆ ಯೇಸು ಕರ್ತನನ್ನು ನೋಡಿ ಒಳ್ಳೆಯ ಬೋಧಕರೇ ಎಂದು ಕರೀತಾರೆ. ಯೇಸು ಕರ್ತನು ಹೇಳಿದರು, ಒಳ್ಳೆಯವರು ಒಬ್ಬರು ಇಲ್ಲ, ದೇವರೊಬ್ಬನೇ ಒಳ್ಳೆಯವರು ಎಂದು ಸೂಕ್ಷ್ಮವಾಗಿ ಹೇಳ್ತಾರೆ. ಹಾಗಾದ್ರೆ ನೀನು ನನ್ನನ್ನು ನೋಡುವ ರೀತಿ ಹಂಗೆ, ಸರಿಯಪ್ಪ, ನಿನಗೇನು ಬೇಕು? ನಾನು ನಿತ್ಯ ಜೀವನವನ್ನು ಪಡ್ಕೊಳ್ಬೇಕು. ಹಂಗಾದ್ರೆ ನೀನು ಚಿಕ್ಕ ವಯಸ್ಸಿಂದ ನೀನು ಈ ಕಟ್ಟಳೆಗಳೆಲ್ಲ ಹಿಂಬಾಲಿಸಿ ಬರುತ್ತೀಯಾ ಎಂದು ಕೇಳ್ತಾರೆ. ಅದಕ್ಕೆ ಅವನು, ನಾನು ಚಿಕ್ಕ ವಯಸ್ಸಿಂದ ಅದೆಲ್ಲ ಪಾಲಿಸ್ತಾ ಬರ್ತಾ ಇದ್ದೇನೆ ಎಂದು ಅವನು ಹೇಳ್ತಾನೆ. ಆಮೇಲೆ ನೀವು ನೋಡಿದ್ರೆ ಯೇಸು ಕರ್ತನು ಅವನಿಗೆ ಒಂದು ಉತ್ತರ ಕೊಡ್ತಾರೆ, ನಿನ್ನಲ್ಲಿ ಒಂದು
ಕೊರತೆ ಉಂಟು. ನಾವು ನಮ್ಮ ಆತ್ಮೀಯತೆಯನ್ನು ಮೀನ್ಸ್ ಆಧ್ಯಾತ್ಮಿಕ ಜೀವನವನ್ನು ಅರ್ಥ ಮಾಡಿಕೊಂಡಿರುವ ರೀತಿಯು ದೇವರು ಆಧ್ಯಾತ್ಮಿಕ ಜೀವನವನ್ನು ಉಂಟು ಮಾಡಿ ಸೃಷ್ಟಿ ಮಾಡಿ ಇಟ್ಟಿರುವುದರಿಂದ ಅವರು ಬಯಸುವ ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೆಂದು ಹೋದ ವಾರ ನಾವು ನೋಡಿದ್ದೇವೆ. ನಮಗೆ ಈ ಸೆಟ್ ಆಫ್ ರೂಲ್ಸ್, ಇದೇ ನನ್ನ ಆಧ್ಯಾತ್ಮಿಕ ಜೀವನ, ನಾನು ಮುಂಚಾನೆ ಎದ್ದೇಳುತ್ತೇನೆ, ಹಿಂಗೆ ಪ್ರಾರ್ಥನೆ ಮಾಡ್ತೇನೆ, ಹಿಂಗೆ ಬೈಬಲ್ ಓದುವೇನು, ಈ ರೀತಿಯಲ್ಲಿ ಆರಾಧಿಸುವೇನು ಅಂತ ನಾವು ಒಂದು ಸೆಟಪ್, ಒಂದು ಕ್ರಮವನ್ನು ನಾವು ಮಾಡಿ ಅದನ್ನು ನಾವು ಹಿಂಬಾಲಿಸ್ತಾ ಬರುವೆವು. ಅದೇ ರೀತಿಯಲ್ಲಿ ಜೀವನ, ನಮ್ಮ ಕ್ರಿಶ್ಚಿಯನ್ ಜೀವನ, ಕ್ರೈಸ್ತ ಜೀವನ ಕೂಡ ಇದೇ ಸರಿಯಾದ ಒಂದು ರೀತಿಯಲ್ಲಿ ಕ್ರೈಸ್ತ ಜೀವನ ಎಂದು ನಾವು ಆರಿಸಿಕೊಂಡು ಅದನ್ನೇ ನಾವು ಹಿಂಬಾಲಿಸ್ತಾ ಬರುವೆವು. ಕೆಲವು ಸಾರಿ ನಮ್ಮಲ್ಲಿ ಇರುವ ಕೊರತೆಗಳನ್ನು ನಾವು ನೋಡುವುದೇ ಇಲ್ಲ, ನಾವು ಮಾಡುವುದೆಲ್ಲ ಸರಿ ಎಂದು ನಮ್ಗೆ ಅನಿಸುತ್ತೆ. ಆ ರೀತಿಯಲ್ಲಿ ನಾವು ಮುಂದುವರಿತಾ ಇರುವೆವು. ಬಟ್ ಇಲ್ಲಿ ಕೂಡ ಈ ಯಹೂದಿಯನು, ಈ ಶ್ರೀಮಂತನು, ಐಶ್ವರ್ಯವಂತನು ಕೂಡ ಆ ರೀತಿಯಲ್ಲಿ ಅವನು ಮಾಡುವುದಲ್ಲ ಅವನಿಗೆ ಸರಿ ಅಂತ ತೋರಿಸಿ ಬಂತು. ನಾನೆಲ್ಲ ಹಿಂಬಾಲಿಸ್ತಾ ಬರ್ತಾ ಇದ್ದೇನೆ, ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೇನೆ ಎಂದು ಅವನು ಅನ್ಕೊಂಡು ಅವನು ಯೇಸು ಕರ್ತನು ಹೇಳುವಾಗ ದೇವರು ಒಂದು ಮಾತು ಹೇಳಿದರು, ಹಳೆಯ ನಿಯಮದಲ್ಲಿ ದೇವರನ್ನು ಪ್ರೀತಿಸಬೇಕು, ನೀನು ನಿನ್ನನ್ನು ಪ್ರೀತಿಸುವ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ನೆರೆಯವನನ್ನು ಪ್ರೀತಿಸುವುದು ಹೇಗೆ ಅಂದರೆ, ಅವರು ಕಷ್ಟ ಕಾಲಗಳು ಬರುವಾಗ ಹಣದ ಸಹಾಯ, ಇಲ್ಲ ನಾವು ಹೋಗಿ ಅವರ ಜೊತೆಯಲ್ಲಿದ್ದು ಸಹಾಯ ಮಾಡುವುದು, ಈ ರೀತಿಯ ಸಹಾಯಗಳನ್ನು ನಾವು ಮಾಡಬಹುದು. ಅನಾಥರು, ವಿಧವೆ, ಅವರು ನಮ್ಮ ಹೊಲದ ಹತ್ತಿರ ಬಂದರೆ ಅವರಿಗೆ ಕೊಡಬೇಕಾದ ಬಿಡಬೇಕಾದನ್ನು ಬಿಡಬೇಕೆಂದು ಹಳೆಯ ನಿಯಮದಲ್ಲಿ ದೇವರ ನಿಯಮಗಳನ್ನು ಕೊಟ್ಟಿದ್ದಾರೆ. ಇವನು ಏನು ಮಾಡ್ತಾನೆ ಅಂದರೆ, ಹಣವೆಲ್ಲ ಸಂಪಾದಿಸಿಟ್ಕೊಂಡು ಯಾರಿಗೇನು ಕೊಡ್ತಾನೆ ಇಲ್ಲ, ಅವನು ತನಕ್ಕೋಸ್ಕರ ಬದುಕುತ್ತಾನೆ. ಈ ಒಂದು ಹಣ ನನ್ನನ್ನು ನಡೆಸುವಂಥದ್ದಾಗಿರುವುದು. ಹಣವೇ ದೇವರನ್ನು ಇಡಬೇಕಾದ ಸ್ಥಳದಲ್ಲಿ ಹಣವನ್ನು ಇಟ್ಟಿದ್ದಾನೆ. ಹಣವೇ ದೇವರು, ದುಡ್ಡೇ ದೇವರು. ಆ ರೀತಿಯಲ್ಲಿ ಯಾಕಂದ್ರೆ ನೀವು ಅಲ್ಲಿ ಫಾಲೋಯಿಂಗ್ ವರ್ಸಸ್ ಅನ್ನು ಮುಂದೆ ಇರುವ ವಾಕ್ಯಗಳನ್ನು ನೀವು ನೋಡುವಾಗ ಯೇಸು ಕರ್ತನು ಹೇಳಿದ ನಿನ್ನಲ್ಲಿ ಒಂದು ಕೊರತೆ ಉಂಟು. ಏನು ಕೊರತೆ ಹೇಳಿದರು? ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನು ನಿನಗೆ ಒಂದು ಕಡಿಮೆ ಆಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ, ಅವನ ರೆಸ್ಪಾನ್ಸ್ ಅನ್ನು ನೋಡಿರಿ, ಅವನು ಬಹಳ ಐಶ್ವರ್ಯವನ್ನ ಇದ್ದದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡನು. ವ್ಯಸನಗೊಂಡನು ಮೊದಲನೇದಾಗಿ. ಎರಡನೇದಾಗಿ, ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ನೀವು ನೋಡಿದ್ರೆ ಇನ್ನೊಂದು ನಾವು ಮಾರ್ಕನಲ್ಲಿ ನಾವು ನೋಡುವಾಗ ಅವನು ಬಹಳ ದುಃಖ ಮುಖವುಳ್ಳವನಾಗಿ ಅವನು ತಿರುಗಿ ಹೋದನು. ಬಹಳ ದುಃಖ ಮುಖವುಳ್ಳವನಾಗಿ ಅವನು ತಿರುಗಿ ಹೋದನು ಎಂದು ನಾವು ನೋಡ್ತೇವೆ. ಯಾಕಂದ್ರೆ ಅವನಿಗೆ ಆ ಹಣವನ್ನು ಬಿಟ್ಟು ಕೊಡೋದಕ್ಕೆ ಇಷ್ಟ ಇಲ್ಲ. ಅವನನ್ನು ಆಳ್ವಿಕೆ ಮಾಡ್ತಾ ಇದ್ದದ್ದು ಏನು? ಹಣ. ಅದೇ ಅವನ ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮಿಕ ಜೀವನ ಅಂದ್ರೆ ಕಟ್ಟಲೆ ಎಲ್ಲ ಹಿಂಬಾಲಿಸ್ತೇನೆ, ಬಟ್ ಎಲ್ಲದಕ್ಕಿಂತ ನನ್ನ ಜೀವನದಲ್ಲಿ ಪ್ರಥಮ ಸ್ಥಾನ ಯಾರಿಗೆ? ಹಣ. ಹಣವನ್ನು ದೇವರನ್ನು ಇಡಬೇಕಾಗಿರುವ ಸ್ಥಳದಲ್ಲಿ ಇಟ್ಟರು. ನಮ್ಮ ಡ್ರೈವಿಂಗ್ ಫೋರ್ಸ್, ನಮ್ಮನ್ನು ನಡೆಸುವಂಥದ್ದಾಗಿರುವುದು ಯಾವುದು ವಸ್ತು? ಅದೇ ವಿಗ್ರಹ ಆಗುತ್ತೆ ನಮ್ಮ ಜೀವನದಲ್ಲಿ. ದೇವರು ಇಡಬೇಕಾಗಿರುವ ಸ್ಥಳದಲ್ಲಿ ನೀವು ಬೇರೆ ಯಾರಾದರೂ ಒಂದು ವಸ್ತು, ಮನುಷ್ಯರನ್ನು, ನಿಮ್ಮ ಇಚ್ಛೆಗಳನ್ನು, ಆಸೆಗಳನ್ನು, ಪಾಪಗಳನ್ನು ನಾವಲ್ಲಿ ಇಟ್ಟರೆ ಅದು ನಮಗೆ ವಿಗ್ರಹ ಆರಾಧನೆ. ದೇವರು ನಡೆಸ್ತಾ ಇಲ್ಲ. ಯಾರು ನಡೆಸ್ತಾ ಇರೋದು? ನಾವು ಇಟ್ಟಿರುವ ವಸ್ತು. ಇಲ್ಲಿ ಇವನು ಹಣವನ್ನು ಇಟ್ಟಿದ್ದಾನೆ, ಅವನಿಗೆ ಹಣವನ್ನು ಬಿಟ್ಟು ಕೊಡೋದಕ್ಕೂ ಇಷ್ಟ ಇಲ್ಲ. ಅವನು ದುಃಖ ಮುಖವುಳ್ಳವನಾಗಿ ತಿರುಗಿ ಹೋಗುತ್ತಾನೆ. ಆವಾಗ ಯೇಸು ಕರ್ತನು ಹೇಳುತ್ತಾರೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟಕರವಾದ. ಅವ್ರು ಹೇಳೋದು ಐಶ್ವರ್ಯವಂತರೆಲ್ಲ ದೇವರ ರಾಜ್ಯದಲ್ಲಿ ಸೇರೋದಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ತನಗೆ ಐಶ್ವರ್ಯವನ್ನು ದೇವರಾಗಿ ಇಟ್ಟಿರುವವನು ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಆಗಲ್ಲ ಎಂದು ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ. ಪೇತ್ರನು 26 ಓದ್ರಿ. ಈ ಮಾತನ್ನು ಕೇಳಿದವರು, ಹೀಗಿದ್ದರೆ ಯಾರಿಗೆ ರಕ್ಷಣೆ ಆದೀತು ಎಂದು ಕೇಳಲು ಆತನು, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ. ಇವತ್ತು ಬನ್ನಿ 19ನೇ ಅಧ್ಯಾಯದಲ್ಲಿ ನಾವು ಪ್ರವೇಶ ಮಾಡೋಣ. ಆತನು ಎರಿಕೋ ಊರನ್ನು ಹೊಕ್ಕಿಯು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಒಂದೊಂದಾಗಿ ಹೋದ್ರೆ ಅವನು ಯಾರು? ಸುಂಕದ ಗುತ್ತಿಗೆಗಾರನು ಮತ್ತು ಐಶ್ವರ್ಯವಂತನು.
ಐಶ್ವರ್ಯವಂತನು. ಇನ್ನು ಯಾರು? ದೊಡ್ಡ ಐಶ್ವರ್ಯವಂತನೇ. ಆ ಯೌವನಸ್ಥನು ಐಶ್ವರ್ಯವಂತನು, ಇವನು ಐಶ್ವರ್ಯವಂತನು. ಇಲ್ಲಿ ನೀವು ಎರಿಗೋ ಪಟ್ಟಣದ ಬಗ್ಗೆ ನಿಮಗೆ ಮೈಂಡಲ್ಲಿ ಬರುವುದು ಏನು? ಎರಿಗೋ ಅಂತ ಹೇಳಿದರೆ ನಾವು ಹಾಡುಗಳಲ್ಲಿ ಹಾಡ್ತೇವಲ್ಲ, ಎರಿಗೋ ಕೋಟೆ ಗೋಡೆ ಬಿತ್ತು ಹೋಯ್ತಾ? ಆವಾಗ ಯೋಗೇಶ್ವರನಿಗೆ ದೇವರು ಹೇಳಿದರು, ಇದನ್ನು ತಿರುಗಿ ಕಟ್ಟುವವನು ಶಾಪಗ್ರಸ್ತನಾವನು ಹೇಳಿದರು. ಈ ಪಟ್ಟಣವನ್ನು ಕಟ್ಟಿದವರು ಯಾರು ನಿಮ್ಗೆ ಗೊತ್ತಾ? ಈ ಯೇಸುವಿನ ಕಾಲದಲ್ಲಿ ಅರಸನಾದ ಹೆರೋದನು ಅಗಸ್ಟಸ್ ಕೈಯಿಂದ ತಗೊಂಡ ಪಟ್ಟಣವನ್ನು ಅರಸನಾದ ಹೆರೋದನು ಕಟ್ಟಿಸಿದನು. ಎಲ್ಲ ನೀರು ಹೆಚ್ಚಾಗಿ ಸಿಕ್ಕುವ ಒಂದು ಸ್ಥಳವಾಗಿ ಇತ್ತು. ಅಲ್ಲಿಯೂ ಹೆರೋದನ ಮಗನು ಆ ಪೂಲಲ್ಲಿ ಸತ್ತು ಹೋದನ್ನು ನಾವು ನೋಡ್ತೇವೆ. ಆದರೂ ಕೂಡ ಈ ಶಾಪ ಹೊಂದಿದ ಆ ಸ್ಥಳದಲ್ಲಿ ಯೇಸು ಕರ್ತನು ಹೆಜ್ಜೆ ಇಡುವಾಗ ಶಾಪ ನೀಗಿ ಹೋಯಿತು. ಹಲ್ಲೆಲೂಯಾ. ನೋಡಿದರೆ ಎರಿಗೋ ಪಟ್ಟಣದಲ್ಲಿ ಅವರು ಪ್ರವೇಶ ಮಾಡುವಾಗ ಅಲ್ಲಿ ಒಬ್ಬನು ರಕ್ಷಣೆ ಹೊಂದುತ್ತಾನೆ. ಅವನ ಹೆಸರೇನು? ಜಕ್ಕೈನು. ಈ ಜಕ್ಕೈನು ಯಾರು? ಸುಂಕದ. ಅವನು ರೋಮಾಪುರದ ಆ ಒಂದು ಗವರ್ಮೆಂಟ್ಗೆ, ಸರ್ಕಾರಕ್ಕೆ ಕೆಲಸ ಮಾಡೋನಾಗಿದ್ದನು. ಇರುವುದರಲ್ಲಿ ದೊಡ್ಡ ಟೋಲ್ ಗೇಟ್ ಇದ್ದ ಸ್ಥಳ, ಅವನು ಕೂತಿರುವ ಸ್ಥಳ. ಈಸ್ಟ್ ಅಂಡ್ ವೆಸ್ಟ್ ಎರಡು ಕಡೆಯೂ ವ್ಯಾಪಾರಗಳು, ಇದರ ಎಲ್ಲ ಟ್ರಾನ್ಸ್ಪೋರ್ಟೇಷನ್, ಎಲ್ಲ ಕಾರ್ಯಗಳು ಆ ಟೋಲ್ ಗೇಟ್ ಅನ್ನು ದಾಟಿ ಹೋಗಬೇಕು. ನೀವು ನೋಡಿದ್ರೆ ದೊಡ್ಡ ಟೋಲ್ ಗೇಟ್ ಇದೆಯಲ್ಲ. ನಾನು ಸೋನ್ಗಢ್ ಅಲ್ಲಿ ಇದ್ದೆ, ಗುಜರಾತಲ್ಲಿ. ಅದು ಮಹಾರಾಷ್ಟ್ರ ಮತ್ತೆ ಗುಜರಾತ್ ಎರಡಕ್ಕೂ ಮಧ್ಯದಲ್ಲಿ ಇದ್ದ ಟೋಲ್ ಗೇಟ್. ಆ ಟೋಲ್ ಗೇಟ್ ಅಲ್ಲಿ ಸಿಕ್ಕಾಪಟ್ಟ ಹಣ ಪರಿವರ್ತನೆಗಳು ನಡೀತಾ ಇರುವುದು. ಏನೋ ಹೋಗಬೇಕಾದ್ರೆ ಗುಜರಾತನ್ನು ದಾಟಿ, ಗುಜರಾತಿಂದ ರಾಜಸ್ಥಾನದಿಂದ ಕಾಶ್ಮೀರವರೆಗೆ ಗಾಡಿಗಳು ಹೋಗ್ತವೆ. ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ ಎಲ್ಲ ಕಡೆ ಇದನ್ನು ದಾಟಿ ಹೋಗಬೇಕು. ಅಲ್ಲಿ ನಿಲ್ತಾ ಇರುವ ಪೊಲೀಸ್ ಅವರಿಗೆ ಒಳ್ಳೆಯ ಸಂಬಳ ಕಿಂಬಳ ಎಲ್ಲ ಸಿಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಒಳ್ಳೆ ವ್ಯಾಪಾರ ನಡೀತಾ ಇರುವ ಸ್ಥಳ, ಹಾಗೇನೆ ಇವನು ಕೂತಿರುವ ಸ್ಥಳ. ಇವನು ಹೆಚ್ಚಾಗಿ ಲಂಚ ತಗೊಳ್ತಾ ಬಂದನು. ಆಮೇಲೆ ಅಲ್ಲಿ ಬದುಕುತ್ತಾ ಇರುವ ಯಹೂದಿಯರ ಕೈಯಿಂದಲೂ ಹೆಚ್ಚಾದ ಹಣವನ್ನು ಅವನು ಬಲವಂತದಿಂದ ಕೊಡೋಕೆ ಆಗಲಾದ್ರೆ, ಈ ಕೊಟ್ರೆ ಬಿಡ್ತಾನೆ, ಇಲ್ಲನೆ ಬಿಡಲ್ಲ, ಈ ಕೊಟ್ರೆ ನನಗೆ ವ್ಯಾಪಾರ, ಇಲ್ಲನೆ ಬಿಡಲ್ಲ ಎಂದು ಬಲವಂತವಾಗಿ ಅವರ ಕೈಯಿಂದ ಅವನು ತಗೊಂಡಿದನು. ಈ ರೀತಿಯೆಲ್ಲ ಅವನು ಮಾಡಿದವನು, ಪಾಪಿಯಾಗಿ ಬದುಕಿದವನು. ಈ ಶ್ರೀಮಂತನು ಎಂತವನಾಗಿದ್ದನು? 3ನೇ ವಾಕ್ಯ ಹೇಳುತ್ತದೆ, ಅವನು ಗಿಡ್ಡನು, ಕುಳ್ಳನು, ಗಿಡ್ಡನಾಗಿ ಇದ್ದದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ನಾನು ಹೇಳ್ತೇನೆ, ಬೇಗನೆ ಎಲ್ಲ ಬಿಟ್ಟು ಓಡಿ ಹೋದನ. ಅವನ ಮನಸ್ಸಲ್ಲಿ ಅವನು ಮಾಡ್ತಾ ಇರೋದು ಪಾಪ. ಯೇಸು ಕರ್ತನೇ ಈ ಲೋಕದ ರಕ್ಷಕನು. ವರ್ಷಗಳಿಂದ ಯೇಸು ಕರ್ತನು ಅಲ್ಲಿ ಸೇವೆ ಮಾಡ್ತಾ ಇರೋದ್ರಿಂದ ಆ ಸುದ್ದಿ ಅವನಿಗೆ ತಲುಪಿದ್ದು. ಅವರು ಪರಿಶುದ್ಧ ದೇವರು, ರಕ್ಷಕನು. ಅವರು ರೋಗಗಳನ್ನು ವಾಸಿ ಮಾಡ್ತಾರೆ, ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅಲ್ಲಿ ಆ ಕಾಲದಲ್ಲಿ ಬದುಕುತ್ತಾ ಇದ್ದ ಎಲ್ಲ ಜನರು ಕೂಡ ಒಬ್ಬ ಮೇಷಿನನ್ನು, ಒಬ್ಬ ರಕ್ಷಕನನ್ನು, ಅವನ ರಕ್ಷಕನಿಗೋಸ್ಕರ ಕಾಯ್ತಾ ಇದ್ದರು. ರೋಮಾಪುರದವರ ಕೈಯಿಂದ ಬಿಡುಗಡೆ ಬೇಕು. ಅವರು ಹಾಕಿರುವ ಟ್ಯಾಕ್ಸು, ಅಲ್ಲಿ ಅವರಿಗೆ ಸಾಮಾಜಿಕ ರೀತಿಯಲ್ಲಿಯೂ ಅವರಿಗೆ ಭಯಂಕರ ಒತ್ತಡ, ಆಧ್ಯಾತ್ಮಿಕ ಆ ಒಂದು ರೀತಿಯಲ್ಲಿ ಅವರಿಗೆ ಭಯಂಕರ ಒತ್ತಡ. ಈ ರೀತಿಯಲ್ಲಿ ಸುತ್ತಲೂ ಎಲ್ಲ ಕಡೆಯಿಂದ ಅವರಿಗೆ ಈ ತರ ಸಮಸ್ಯೆಗಳು ಇದ್ದರಿಂದ ಒಂದು ರಕ್ಷಕನು ಬಂದು ನಮ್ಮನ್ನು ರಕ್ಷಿಸಬೇಕು ಎಂದು ಜನರು ಕಾಯ್ತಾ ಇದ್ದರು. ಆದ್ದರಿಂದ ಯೇಸು ಕರ್ತನೇ ರಕ್ಷಕನಾಗಿ ಇರಬಹುದು ಎಂದು ಎಲ್ಲರಲ್ಲಿಯೂ ಒಂದು ಆ ನಂಬಿಕೆ ಇತ್ತು, ಅನುಮಾನ ಇತ್ತು. ಇವನಿಗೂ ಆ ಸುದ್ದಿ ತಲುಪಿತು. ಇವನು ಕೂಡ ನಾನು ಪಾಪಿಯಾಗಿ ಇರುವ ಮನುಷ್ಯನೇ, ಎಲ್ಲರನ್ನು ರಕ್ಷಿಸಲ್ಲ, ಪಾಪಿಗಳೆಲ್ಲ ರಕ್ಷಿಸ್ತಾರೆ ಅಂತ ನನಗೆ ಸುದ್ದಿ ಬಂತು. ನಾನು ಅಟ್ಲೀಸ್ಟ್ ಅವರನ್ನು ಏನು ಮಾಡಬೇಕು? ನೋಡಬೇಕು. ಇವರು ನನ್ನೆಲ್ಲ ಗಮನಿಸ್ತಾರ, ಅಟ್ಲೀಸ್ಟ್ ಅವರನ್ನು ನಾನು ನೋಡಬೇಕು ಎಂದು ಅವನು ಬಯಸಿ ಅವನು ಏನ್ ಮಾಡ್ತಾನೆ? ಆಲದ ಮರದ ಮೇಲೆ ಹತ್ತಿ ಅಲ್ಲಿ ಕೂತಿದ್ದಾನೆ ಅವರನ್ನು ನೋಡೋದು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಕೊಂಡನು. ಹಲ್ಲೆಲೂಯಾ. ಅಸಾಧ್ಯವಾದ ಕಾರ್ಯಗಳು
ಯೇಸು ಕರ್ತನು 18ನೇ ಅಧ್ಯಾಯದಲ್ಲಿ ಹೇಳಿದರು, ಒಬ್ಬ ಐಶ್ವರ್ಯವಂತನು ಐಶ್ವರ್ಯವನ್ನು ದೇವರಾಗಿ ಇಟ್ಟಿರುವನು ರಕ್ಷಣೆ ಹೊಂದುವುದು ನಿತ್ಯ ಜೀವನ ಪಡೆಕೊಳ್ಳುವುದು ಅಸಾಧ್ಯವಾದ ಕಾರ್ಯವೇ. ಆದರೂ ಅಸಾಧ್ಯವಾದ ಕಾರ್ಯಗಳು ದೇವರಿಂದ ಸಾಧ್ಯವಾಗಿದೆ. ಇಲ್ಲಿ ಒಬ್ಬ ಮನುಷ್ಯನು ಅವನು ತನ್ನನ್ನು ಬಿಟ್ಟುಕೊಡುತ್ತಾನೆ. ಅವನು ಎಷ್ಟು ದೊಡ್ಡ ಶ್ರೀಮಂತನಾಗಿದ್ದರೂ, ಅವನು ಪಾಪಿಯಾಗಿದ್ದರೂ ಕೂಡ ಅವರು ಒಂದು ಮಗು ಹಾಗೆ ಮರದ ಮೇಲೆ ಆಲದ ಮರದ ಮೇಲೆ ಹೋಗಿ ಹತ್ತಿ ಅಲ್ಲಿ ಕೂತ್ಕೊಂಡು ಯೇಸು ಕರ್ತನನ್ನು ನೋಡಲು ಬಯಸಿದನು. ಹಲ್ಲೆಲೂಯ. ಮುಂದೆ ಇದನ್ನು ನೋಡಿದವರೆಲ್ಲರೂ ಈತನು ಯೇಸು ಕರ್ತನು ಅವನನ್ನು ನೋಡಿ, ಜಗ್ಗಯ್ಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳು. ಇದೊಂದು ಅವಕಾಶ ಕೊಡ್ತಾರೆ. ಯೇಸು ಕರ್ತನು ಒಂದು ಅವಕಾಶ ಕೊಡ್ತಾರೆ. ಎಲ್ಲರಿಗೂ ಅವಕಾಶ ಸಿಗುತ್ತೆ. ಅದನ್ನು ಯಾವುದೇ ರೀತಿಯಲ್ಲಿ ಅವರು ಪ್ರತಿಕ್ರಿಯೆ ಮಾಡ್ತಾರೋ ಅದ ಮೇಲೆ ಅವರ ರಕ್ಷಣೆ ಉಂಟಾಗುತ್ತದೆ. ಹಲ್ಲೆಲೂಯ. ಎಲ್ಲರಿಗೂ ಅವಕಾಶ ಸಿಗುತ್ತೆ. ಎಲ್ಲರನ್ನು ಕರೆಯುತ್ತಾರೆ, ಬಾ ನಿನ್ನ ಹೃದಯದಲ್ಲಿ ನಾನು ವಾಸ ಮಾಡಬೇಕೆಂದು ಬಯಸ್ತೇನೆ, ಬಾ ನಿನ್ನ ಮನೆಯಲ್ಲಿ ನಾನು ವಾಸ ಮಾಡಬೇಕೆಂದು ಬಯಸ್ತೇನೆ. ದೇವರು ಎಲ್ಲರನ್ನು ಕರೆಯುತ್ತಾರೆ. ನಾವು ನ್ಯಾಯಯುತಿಗಳಲ್ಲಿ ನೋಡ್ತೇವೆ, ಜ್ಞಾನವು ಬೀದಿಗಳಿನಿಂದ ಕೂಗುತ್ತಾ ಇದೆ. ಹಲ್ಲೆಲೂಯ. ಆ ರೀತಿಯಲ್ಲಿ ಯೇಸು ಕರ್ತನೇ ನಿಜವಾದ ಜ್ಞಾನವು. ಹಲ್ಲೆಲೂಯ. ಲೋಕದ ಮಾರ್ಗವು ಸತ್ಯವು ಜೀವವೂ ಆಗಿರುವ ದೇವರು. ಹಲ್ಲೆಲೂಯ. ದಾರಿ ತಪ್ಪಿ ಹೋಗುವವರಿಗೆ ಮಾರ್ಗ, ಆ ಸರಿಯಾದ ಮಾರ್ಗವೇ ಸತ್ಯ. ಹಲ್ಲೆಲೂಯ. ಸತ್ಯವನ್ನು ತಿಳಿಕೊಳ್ಳುವಾಗ ನಾವು ದಾರಿ ತಪ್ಪಿ ಹೋದವರು ಸರಿದಾರಿಗೆ ಬರುತ್ತಾರೆ. ಸರಿದಾರಿಗೆ ಬಂದವರು ಬದುಕಬೇಕಲ್ಲ, ಬದುಕೋದಕ್ಕೆ ಅವರಲ್ಲಿ ಏನು ಬೇಕು? ಜೀವ. ಆ ಜೀವ, ನೂತನ ಜೀವ ಸಿಗುತ್ತೆ, ನೂತನ ಜನ್ಮ ಹೊಂದುತ್ತಾರೆ. ಆಮೇಲೆ ಅದರಲ್ಲಿ ನೆಲೆಗೊಂಡಿದ್ದವರಿಗೆ ನಿತ್ಯ ಜೀವ. ಮಾರ್ಗವು ಸತ್ಯವು ಜೀವವು ನಿತ್ಯ ಜೀವವಾಗಿರುವ ಯೇಸು ಕರ್ತನು. ಹಲ್ಲೆಲೂಯ. ಇಲ್ಲಿ ಅವನಿಗೆ ಒಂದು ಅವಕಾಶ ಕೊಡಲ್ಪಡುತ್ತೆ. ಅವಕಾಶವನ್ನು ಅವನು ರೆಸ್ಪಾನ್ಸ್ ಮಾಡಿದ ರೀತಿ ಯೇಸು ಕರ್ತನು ಕರೆದ ತಕ್ಷಣವೇ ತಟ್ಟನೆ ಬೆಳೆದು ಬಂದ. ಯೇಸು ಕರ್ತನು ಹೇಳಿದನು 18ನೇ ಅಧ್ಯಾಯದಲ್ಲಿ, ಮಗು ಹಾಗೆ ಶಿಶುಭಾವದಿಂದ ನನ್ನನ್ನು ಸ್ವೀಕರಿಸುವವನೇ ದೇವರ ರಾಜ್ಯದ ಬಾಧ್ಯನಾಗುವನು. ಹಲ್ಲೆಲೂಯ. ಇಲ್ಲಿ ನೀವು ನೋಡಿದರೆ ಮಗು ಹಾಗೆ, ಅವನು ಬೇರೆ ಏನು ಯೋಚನೆ ಮಾಡಲಿಲ್ಲ. ಮಗು ಹಾಗೆ ಇಳಿದು ಯೇಸು ಕರ್ತನು ಸ್ವೀಕರಿಸ್ತಾನೆ. ಅಲ್ಲಿ ಸುತ್ತಲೂ ಇರುವವರು ಟೀಕಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. ಇವನು ಪಾಪಿ ಅಲ್ವೇ, ಇವರ ಬಗ್ಗೆ ನಾವು ಎಲ್ಲ ಕೇಳಿಸ್ಕೊಂಡ್ರೆ ಎಲ್ಲ ಕಡೆ ಪಾಪಿಗಳ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ, ಅವರ ಜೊತೆಗೆ ಸಹವಾಸ ಇಟ್ಕೊಳ್ತಾರೆ. ಯೇಸು ಪಾಪವನ್ನು ಪ್ರೀತಿಸುವರಲ್ಲ, ಪಾಪಿಗಳನ್ನು ಪ್ರೀತಿಸ್ತಾರೆ. ಮುಂದೆ ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿದುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಇಲ್ಲಿ ಏನ್ ನಡ್ತಾರೆ? ಔತಣ, ಒಂದು ದೊಡ್ಡ ಒಂದು ಔತಣವನ್ನು ಸಿದ್ಧಪಡಿಸಿ, ನೀವು ಅದು ಕ್ಯಾಪ್ ಅನ್ನು ನೋಡಬೇಕು. ಸುಮ್ಮನೆ ಹೋದ ತಕ್ಷಣ ಅವನು ಬದಲಾಗಲ್ಲ. ಅಲ್ಲಿ ಔತಣ ನಡೀತಾ ಇದೆ. ಒಂದು ಔತಣವನ್ನು ಸಿದ್ಧಪಡಿಸಿ ಎಲ್ಲ ಶಿಷ್ಯರಿಗೂ ಅವನು ಔತಣ ಕೊಡ್ತಾನೆ, ಊಟ ಕೊಡ್ತಾನೆ. ಎಲ್ಲ ಕೂತಿರುವಾಗ ಜಗ್ಗಯ್ಯ ಮಾಡುವ ಒಂದು ಕ್ರಿಯೆಯನ್ನು ನೋಡಿರಿ. ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡು. ನನ್ನ ಆಸ್ತಿಯಲ್ಲಿ, ಅವನು ನನ್ನ ಸಂಬಳದಲ್ಲಿ ನಾನು ಲಂಚ ಮಾಡಿ ತಗೊಂಡು ಹಂಗಲ್ಲ, ಅವನ ಆಸ್ತಿ, ಅವನಿಗಿರೋ ಎಲ್ಲ ಆಸ್ತಿ ಪ್ಲಸ್ ಅವನಿಗಿರುವ ಸಂಬಳ, ಅವನ ಆಸ್ತಿ ಎಲ್ಲ ಅದರಲ್ಲಿ ಬರುತ್ತೆ, ಆಡೆಡ್. ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಂತೆ, ಸರ್ ಇದನ್ನೇ ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅನ್ಯಾಯವಾಗಿ ಏನಾದರೂ ಎಳಕೊಂಡಂತೆ ಆದರೆ 4ರಷ್ಟು ಹಿಂದಕ್ಕೆ ಹೆಂಗೆ ಕೊಡ್ತಾನೆ? ನಾವು ಒಂದು ಪಟ್ಟು ಕೊಡೋದಕ್ಕೆ ಕಷ್ಟಪಡಬೇಕು. ಎಷ್ಟು ಕೊಡ್ತಾನೆ? 4 times ತಿರುಗಿ ಕೊಡ್ತೇನೆ ಅಂತ ಹೇಳ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವನು ಸಗ ಅಬ್ರಹಾಮನ ವಂಶದ, ಅಬ್ರಹಾಂ ವಂಶಿಕನಲ್ಲವೇ? ಹಾಗಾದ್ರೆ ಏನರ್ಥ? ಯಹೂದ್ಯನ ಅವನು. ಯಹೂದ್ಯನ ಇಲ್ಲಿ ಬರೆಯಲ್ಪಟ್ಟಿಲ್ಲ. ಅನ್ಯ ಜನರಲ್ಲಿ ಇರುವವನಾಗಿರಬೇಕಿತ್ತು. ಅಬ್ರಹಾಮನ ಯಾರು? ಯಹೂದ್ಯನ ಇಲ್ಲ, ದೇವರನ್ನು ನಂಬಿದವನು. ಹಲ್ಲೆಲೂಯ. ನಂಬಿಕೆಗೆ ತಂದೆ. ನಾನು ನಿಮಗೆ ಕೆಲವು ಕಾರ್ಯಗಳನ್ನು ನಾನು ತೋರಿಸುವುದು ಬಯಸ್ತೇನೆ. ಒಂದು ಆಧ್ಯಾತ್ಮಿಕತೆಯಿಂದ ಇನ್ನೊಂದಕ್ಕೆ, ಫ್ರಮ್ ಒನ್ ಸ್ಪಿರಿಚುವಾಲಿಟಿ ಟು ಅನದರ್ ಸ್ಪಿರಿಚುವಾಲಿಟಿ. ಅದರಲ್ಲಿ ಮೊದಲನೇದಾಗಿ ಮನುಷ್ಯನಲ್ಲಿ ಇರುವ ಸ್ವಯಂ ನೀತಿವಂತಿಕೆಯಿಂದ ದೇವರ
ನೀತಿವಂತಿಕೆ. ಸ್ವಯಂ ನೀತಿವಂತಿಕೆ ಅಂದ್ರೆ ಏನು? ನಾನು ಒಂದು ವಾಕ್ಯವನ್ನು, ಯಹೂದಿಯರ ಒಂದು ಭಾವನೆ ಅದು. ಯಹೂದಿಯರು ಕಟ್ಟಳೆಗಳನ್ನು ಹಿಂಬಾಲಿಸಿದರೆ ನಾವು ನೀತಿವಂತರು, ಕಟ್ಟಳೆಗಳನ್ನು ಹಿಂಬಾಲಿಸುವವನೇ ನೀತಿವಂತರು ಎಂದು ಅವರು ಅಂದ್ಕೊಂಡಿದ್ದಾರೆ. ಕಟ್ಟಳೆಗಳನ್ನು ಪೂರ್ತಿಯಾಗಿ ಯಾರು ಹಿಂಬಾಲಿಸುವುದಕ್ಕೆ ಆಗಲ್ಲ. ರೋಮಾಪುರದವರಿಗೆ ಅಧ್ಯಾಯ 10 3-4 ಇರುವ ವಾಕ್ಯಗಳನ್ನು ಓದಿರಿ. ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವಂತ ನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಸ್ವಂತ ನೀತಿ, ನಾನು ನೀತಿವಂತನು. ಇವತ್ತು ನಾವು ಕ್ರೈಸ್ತಿಯರು, ನಾವು ಚರ್ಚಿಗೆ ಹೋಗುತ್ತೇನೆ, ಪ್ರಾರ್ಥಿಸ್ತೇನೆ, ನಾನು ಸತ್ಯವೇದವನ್ನು ಚೆನ್ನಾಗಿ ಧ್ಯಾನಿಸಿ ತಿಳ್ಕೊಂಡಿದ್ದೇನೆ, ಎಲ್ಲ ವಾಕ್ಯಗಳನ್ನು ಗೊತ್ತು ಎಂದು ಇರುವ ತಿಳಿವಳಿಕೆ ಉಳ್ಳ ಕ್ರೈಸ್ತಿಯರಾಗಿ ಇದ್ದೇವೆ. ನಾವು ಎಲ್ಲ ಆಚರಣೆಗಳನ್ನು ನಾವು ಸರಿಯಾಗಿ ಮಾಡುತ್ತೇವೆ, ಕಾಣಿಕೆಗಳನ್ನು ಸಭೆಗೆ ನಾವು ಸರಿಯಾಗಿ ಕೊಡ್ತೇವೆ, ಒಂದು ಚರ್ಚಲ್ಲಿ ನಾನು ಭಾಗವಹಿಸ್ತೇನೆ. ಇದು ಒಬ್ಬರನ್ನು ಆತ್ಮೀಯನ್ನು ತೋರಿಸುವುದು ಅಲ್ಲ ರೀ. ಸತ್ಯವೇದ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ನಾವು ನಮ್ಮನ್ನು ಚರ್ಚಿಗೆ ಹೋಗೋದ್ರಿಂದ ಒಂದು ಆಧ್ಯಾತ್ಮಿಕ ಮನುಷ್ಯಾಗಿ ತೋರಿಸಿಕೊಳ್ಳೋಕೆ ಆಗಲ್ಲ ಅಂತ ಸತ್ಯವೇದ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಜೀವನ ಇಲ್ಲಿ ಇರುವ ಆಧ್ಯಾತ್ಮಿಕತೆಯು ಬರೀ 2 ಗಂಟೆ, ಆಮೇಲೆ 6 ದಿವಸ ಎಲ್ಲಿ ಇರುತ್ತೇವೆ? 6 ದಿವಸಕ್ಕಿಂತ ಹೆಚ್ಚು ಎಲ್ಲಿರ್ತೇವೆ? ಚರ್ಚೆ ಬಿಟ್ಟು ಹೊರಗಡೆ. ಅಲ್ಲಿ ನಾವು ಕೆಲಸ ಮಾಡುವ ಸ್ಥಳ, ಓದುವ ಸ್ಥಳ, ನಾವು ಎಲ್ಲೆಲ್ಲ ನಮ್ಮ ವ್ಯವಹಾರಗಳು, ಅಂಗಡಿಗೆ ಹೋಗುತ್ತೇವೆ ಬರುತ್ತೇವೆ, ಎಲ್ಲ ಕಡೆ ಜನರು ನಮ್ಮನ್ನು ನೋಡ್ತಾ ಇರೋರು. ಆಧ್ಯಾತ್ಮಿಕ ಜೀವನ ಸಭೆಯಲ್ಲಿ ಮುಗಿದು ಹೋಗುವುದು ಇಲ್ಲ ರೀ. ಅದು ಹೆಚ್ಚಾಗಿ ಎಲ್ಲಿ ಎಕ್ಸ್ಟೆಂಡ್ ಆಗುತ್ತೆ? ಸಭೆಯಿಂದ ಹೊರಗಡೆ ಹೆಚ್ಚಾಗಿ ನಮ್ಮ ಮನೆಗಳಲ್ಲಿ. ನೀವು ಸಾಕ್ಷಿಗಳಾಗಿ ಬದುಕಿದರೆ ಮಾತ್ರ ನೀವು ಆಧ್ಯಾತ್ಮಿಕ ವ್ಯಕ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ಮೊದಲನೇದಾಗಿ ನಾವು ಸ್ವಯಂ ನೀತಿವಂತರೇ. ನಾವು ತುಂಬಾ ಎಲ್ಲ ಕರ್ತರು, ನಾನು ಇದು ಸರಿಯಾಗಿ ಮಾಡ್ತೇನೆ, ಅದು ಸರಿಯಾಗಿ ಮಾಡ್ತೇನೆ, ಚರ್ಚೆಗೆ ಸರಿಯಾಗಿ ಹೋಗ್ತೇನೆ, ತಿಂಗಳು ಕರೆಕ್ಟಾಗಿ ಕಾಣಿಕೆ ಕೊಟ್ಬಿಡ್ತೇನೆ, ಮುಂಚಾನೆ ಎತ್ತದ್ದು ಪ್ರಾರ್ಥನೆ, ವಾಕ್ಯ ಓದ್ತೇನೆ. ಅದರಲ್ಲಿ ಯು ಕೆನ್ ನಾಟ್ ಡಿಸೈಡ್ ಹಿ ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಭಾವಗಳಲ್ಲಿ, ನಮ್ಮ ಸಾಕ್ಷಿಯಲ್ಲಿ ಆಧ್ಯಾತ್ಮಿಕತೆಯನ್ನು ಜನರು ನೋಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನೋಡಿದರೆ ಸ್ವಯಂ ನೀತಿವಂತ, ಅವನು ಸ್ವಯಂ ನೀತಿವಂತರು. ಒಬ್ಬನು ಕಟ್ಟಳೆಯನ್ನು ಹಿಂಬಾಲಿಸೋರಿಂದ ಅವನು ನೀತಿವಂತನ ಅಲ್ಲ. ಎಲ್ಲಿತ್ತು? ನಾನು ಹೋದ ವಾರ ಹೇಳಿದೆ. ಯಾರಾದ್ರೂ ವಾಕ್ಯ ಭಾಗವನ್ನು ಹೇಳಕ್ಕಾಗುತ್ತಾ? ಕರೆಕ್ಟು. ಅದು ಒಂದು. ಇನ್ನೊಂದು, ನಾನು ಯಾಕೋಬನ ಪತ್ರಿಕೆಯಲ್ಲಿ ಹೇಳಿದೆ. ಆ ವಾಕ್ಯವನ್ನು ಯಾರು ತಿಳಿಸಬಹುದಾ? 2ನೇ ಅಧ್ಯಾಯ, ಯಾಕೋಬನ 2ನೇ ಅಧ್ಯಾಯ. ಕರೆಕ್ಟ್. ಓದು. ಯಾವ್ದು ವಾಕ್ಯ ಅದು? 10. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು, ಧರ್ಮಶಾಸ್ತ್ರದಲ್ಲಿರುವ ಎಲ್ಲಾ ಕಟ್ಟಳೆಯನ್ನು ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯೆ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೆ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ಹಲ್ಲೆಲೂಯಾ. ಇಲ್ಲಿ ಅವರು ಹೇಳ್ತಾರೆ, 10 ಕಟ್ಟಳೆಗಳನ್ನು ದೇವರು ಕೊಟ್ಟಿದ್ದಾರೆ. 10 ಕಟ್ಟಳೆಗಳನ್ನು ಯಾರು ಪೂರ್ತಿಯಾಗಿ ಹಿಂಬಾಲಿಸೋಕ್ಕಾಗಲ್ಲ. ದೇವರು ಆ ಸ್ಟ್ಯಾಂಡರ್ಡ್ ಅನ್ನು ಬೆಟ್ಟದ ಪ್ರಸಂಗದಲ್ಲಿ ಹೇಳ್ತಾರೆ. ಸ್ತ್ರೀ ಜೊತೆಗೆ ಪಾಪ ಮಾಡೋನಲ್ಲ. ಸ್ತ್ರೀ ಬಗ್ಗೆ ಬರುವ ನಮಗೆ ಕೆಟ್ಟ ವಿಚಾರಗಳೇ ಅವಳೊಂದಿಗೆ ಪಾಪ ಮಾಡಿದ ಹಿಂಗೆ ಆಯ್ತು ಅಂತ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಹೆಚ್ಚಿಸಿ ತೋರಿಸ್ತಾರೆ. ಆತ್ಮದಲ್ಲಿ, ನಮ್ಮ ವಿಚಾರಗಳಲ್ಲಿ ಬರುವ ಪಾಪಗಳೇ ತಪ್ಪು ಎಂದು ದೇವರು ಅಲ್ಲಿ ಯೇಸು ಹೇಳುವಾಗ, ಈ 10ನೇ ಕಟ್ಟಳೆಯನ್ನು ಯಾರಿಂದಲೂ ಹಿಂಬಾಲಿಸೋಕ್ಕಾಗಲ್ಲ. 10ನೇ ಕಟ್ಟಳೆ ಏನದು? ಆಶಿಸಬಾರದು. ಈ ಆಸೆ ಎಲ್ಲಿ ಬರುತ್ತೆ? ಮನಸ್ಸಲ್ಲಿ ಬರುತ್ತೆ. ಹಂಗಾದ್ರೆ ಒಬ್ಬನು ಒಳ್ಳೆಯ ಮನಸ್ಸು, ಶುದ್ಧವಾಗಿರುವ ಮನಸ್ಸನ್ನು ಆ ಕಾಲದಲ್ಲಿ ಚಾನ್ಸೇ ಇಲ್ಲ. ಈ ಕಾಲದಲ್ಲಿ ಆಗ್ತಾ ಇಲ್ಲ. ಅಂದರೆ ದೇವರ ಆತ್ಮನ ಇಲ್ಲದ ಕಾರಣದಲ್ಲಿ, ಮೀನ್ಸ್ ಅವರಲ್ಲಿ ಯಾರಲ್ಲಿ ಯಹೂದ್ಯರಲ್ಲಿ ವಾಸವಾಗಿ ಇಲ್ಲದ ಕಾರಣ ಅದನ್ನು ಪೂರ್ತಿಯಾಗಿ ಹಿಂಬಾಲಿಸೋಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಾದ್ರೆ ಅದಕ್ಕೊಂದು ಬಲಿ ಖಂಡಿತವಾಗಿ ಕೊಡಲ್ಪಡಬೇಕು. ಅದಕ್ಕೋಸ್ಕರನೇ ನಮ್ಮ ಶಾಪಕ್ಕಾಗಿ ಪಾಪಕ್ಕಾಗಿ ಇಳಿದು ಬಂದವರೇ ಯೇಸು ಕರ್ತನು.
ಪೌಲನು ಹೇಳ್ತಾನೆ ರೋಮ ಬರೆದವರಿಗೆ, ಧರ್ಮಶಾಸ್ತ್ರವು ಇಟ್ಸ್ ಗಿವ್ಸ್ ನಾಲೆಜ್, ನಿಮಗೆ ಪಾಪ ಯಾವುದು ಎಂಬ ತಿಳಿವಳಿಕೆಯನ್ನು ನೀಡುವಂಥದ್ದಾಗಿರುತ್ತೆ, ಅರಿವನ್ನು ಕೊಡುವಂಥದ್ದಾಗಿರುತ್ತೆ. ಒಬ್ಬನು ಅದನ್ನು ಪೂರ್ತಿಯಾಗಿ ಹಿಂಬಾಲಿಸುವುದಕ್ಕಾಗಲ್ಲ. ಏನು ಮಾಡಬೇಕು ಏನು ಮಾಡಬಾರದು ತಿಳಿವಳಿಕೆಯನ್ನು ನಿಮಗೆ ಕೊಡುವಂಥದ್ದಾಗಿರುತ್ತೆ. ಹಾಗಾದರೆ ಈ ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವವರು ಒಂದನ್ನು ಮಾಡಿ ಇನ್ನೊಂದು ಮಾಡದಿದ್ರೆ ಅದರಲ್ಲಿ ಇರೋ ಎಲ್ಲ ದಂಡನೆ ಅವರ ಮೇಲೆ ಬಂದೇ ಬರುತ್ತೆ. ಅದಕ್ಕೊಂದು ಬಲಿ ಕೊಡಬೇಕು. ಹಳೆ ನಿಯಮದಲ್ಲಿ ಬಂದ ಬಲಿಗಳೆಲ್ಲ ಅವನು ಯಾಚಕನು ಅವನು ಕೊಟ್ಟ ಬಲಿಯು ಅವನಲ್ಲಿ ಪಾಪ ಕ್ಷಮಾಪಣೆ ಹೊಂದಿದ ಬಳಿ ನಿಲ್ಲುತ್ತಾ ಇದ್ದಾನೆ. ಯೇಸು ಕರ್ತನೆ ಒಂದೇ ಬಲಿಯಾಗಿ ನಮಗಾಗಿ ಇಳಿದು ಬಂದು ಇಡೀ ಲೋಕದ ಪಾಪಗಳನ್ನು ಹೊತ್ತು ತೀರಿಸಿದ ಯಜ್ಞದ ಕುರಿಮರಿಯಾಗಿ ಬಂದು ಅವರು ಬಲಿಯಾಗಿ ನಮಗೆ ಪಾಪ ನಿವಾರಣೆಯನ್ನು ಉಂಟು ಮಾಡಿದ್ದಾರೆ. ಹಲ್ಲೆಲೂಯ. ಇರುವಾಗ ನೀವು ಮೊದಲನೇದಾಗಿ ನೋಡ್ರಿ, ಸ್ವಯಂ ನೀತಿವಂತಿಕೆಯಿಂದ ದೇವರ ನೀತಿವಂತಿಕೆ ಬರಬೇಕು. ಇದನ್ನು ಯಾರು ಸ್ಪಷ್ಟವಾಗಿ ಬರೀತಾರೆ ಅಂದರೆ ಅನುಭವಿಸಿದ ಅಪೊಸ್ತಲನಾದ ಪೌಲನು. ಫಿಲಿಪ್ಪಿಯವರಿಗೆ ಅಧ್ಯಾಯ 3 1 ಇರುವ ವಾಕ್ಯಗಳನ್ನೇ ಓದಿರಿ. ಅಲ್ಲಿ 9ನೇ ವಾಕ್ಯ ನಾನು ಕೊಟ್ಟಿದ್ದೇನೆ. ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನೂ ಬೇಸರವಿಲ್ಲ. ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ, ಸುನ್ನತಿಯನ್ನು ಹೇಳಿಕೊಂಡು ಅಂಗಚ್ಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು. ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರೇ ನಿಜವಾದ ಸುನ್ನತಿಯಾದವರು. ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ. ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸವಿಟ್ಟರೂ ಇಡಬಹುದು. ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು. ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನಿಯಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆಲ್ರೌಂಡರ್ ಇವರು, ಆಲ್ರೌಂಡರ್ ಯಹೂದಿಯನು. ವಿಕೆಟ್ ಕೀಪಿಂಗ್ ಇವನೇ ಮಾಡ್ಕೊಳ್ತಾನೆ, ಬೌಲಿಂಗ್ ಇವನೇ ಆಗ್ತಾನೆ. ಆ ರೀತಿಯ ಒಂದು ಯಹೂದಿಯನು ಯಾರು? ಪೌಲನು. ಆದರೆ ನನಗೆ ಲಾಭವಾಗಿದ್ದಂತವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ, ಹಲ್ಲೆಲೂಯಾ, ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿ. ನಮ್ಮನ್ನು ನೀತಿವಂತರಾಗಿ ಮಾಡುವವರು ಯಾರು? ದೇವರೇ. ಸ್ವನೀತಿ ಅಲ್ಲ, ದೇವರು ಕೊಡುವಂತ ನೀತಿ. ಹಲ್ಲೆಲೂಯಾ. ದ ರೈಚಸ್ನೆಸ್ ಆಫ್ ಗಾಡ್ ಎಂದು ಪೌಲನು ಬರೆಯುತ್ತಾನೆ. ಹಲ್ಲೆಲೂಯಾ. ನಾವು ಸೆಲ್ಫ್ ರೈಚಸ್ ಆಗಿ ಇರುತ್ತೇವೆ. ಸ್ವನೀತಿ ನಮಗೆ ಕ್ರೈಸ್ತರ ಆದ ಮೇಲೆ ಅದು ಬರುತ್ತೆ. ಎಲ್ಲ ನಿಯಮಗಳನ್ನು ಪಾಲಿಸ್ತೇನೆ, ನಾನು ಒಳ್ಳೆ ಕ್ರೈಸ್ತನು. ದೇವರು ಹೇಳ್ತಾರೆ, ನಿನ್ನಲ್ಲಿ ಒಂದು ಕೊರತೆ ಉಂಟು. ಹಲ್ಲೆಲೂಯಾ. ನಾವು ಯಾವಾಗಲೂ ಸತ್ಯವೇದವನ್ನು ಧ್ಯಾನಿಸಬೇಕು, ಸಭೆಗೆ ಬರಬೇಕು, ನಾವು ತುಂಬ ದೇವರಿಗೆ ಸಮಯ ಕೊಡಬೇಕು ಅಂತ ಯಾಕೆ ಹೇಳ್ತೇವೆ? ನಾವು ಸತ್ಯವೇದವನ್ನು ಧ್ಯಾನಿಸುವಾಗ ಅದು ಕನ್ನಡಿ ಅದು ನಮಗೆ ತೋರಿಸಿಬಿಡುತ್ತೆ. ನಾವು ಯಾರು, ನಮ್ಮಲ್ಲಿರೋ ಕೊರತೆಗಳು ಏನು ಅಂತ ನಮಗೆ ತೋರಿಸುವಂಥದ್ದಾಗಿರೋದ್ರಿಂದ ನಾವು ಸತ್ಯವೇದವನ್ನು ಧ್ಯಾನಿಸಬೇಕು, ಸ್ವಯಂ ಧ್ಯಾನಿಸಬೇಕು. ಇದರಲ್ಲಿ ಅದು ಸ್ವಯಂ ಇರಲಿ. ಹಲ್ಲೆಲೂಯಾ. ನಾವು ಸ್ವಯಂ ಧ್ಯಾನಿಸಬೇಕು. ನಮಗೆ ಮುಂಚಾಣೆಯಲ್ಲಿ ವಾಕ್ಯಗಳನ್ನು ವಾಟ್ಸಪ್ ಅಲ್ಲಿ ಒಂದು ದಿವಸಕ್ಕೆ ಎಷ್ಟು ವಾಕ್ಯಗಳು ಸಿಗುತ್ತೆ, ನಿಜವಾಗಿ ಹೇಳಿರಿ. ನಾವು ಇವತ್ತು ಎಲ್ಲ ಪಾಸ್ಟರ್ ನಮಗೆ ಪರಿಚಯ ಆದ ಮೇಲೆ ಎಲ್ಲರೂ ನಮಗೆ ಕಳಿಸ್ಕೊಡ್ತಾರೆ. ನಮ್ಮ ಸಭೆಯಿಂದ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಎಲ್ಲ ಕಡೆಯಿಂದ ವಾಕ್ಯಗಳು ಸಿಗುತ್ತೆ. ನಮ್ಮನ್ನು ಸೋಮಾರಿ ಹಾಕಿ ಬಿಡ್ತಾರೆ. ನಮ್ಮ ಸಭೆಯಲ್ಲಿ ಬರುವವರು ನಾನು ಅದನ್ನು ಪ್ರಯಾಸಪಟ್ಟು ಪ್ರಾರ್ಥನೆ ಮಾಡಿ ಹಾಕೋದ್ರಿಂದ ಅವರವರ ವಾಟ್ಸಪ್ಪಲ್ಲಿ ಅವರು ಅದನ್ನು ಸ್ಟೇಟಸಲ್ಲಿ ಇಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಟ್ ನಾನು ಹೇಳ್ತೇನೆ, ನಿಮಗೆ ಒಂದು ದಿವಸಕ್ಕೆ 100 ವಾಕ್ಯಗಳು ಬರ್ಬೋದು, ಹಾಗೆ ತಾನೆ. ಬಟ್ ನಾನು ಹೇಳ್ತೇನೆ, ಅದು ನಿಮಗೆ ಮೊದಲನೇ ವಾಕ್ಯವಾಗಿ ಇರಲಿ. ಬಟ್ ನೀವು ಸ್ವಯಂ
ನಿಮ್ಮ ಬೈಬಲನ್ನು ತಗೊಂಡು ಧ್ಯಾನಿಸಬೇಕು. ಒಂದು ಡೈರಿ ಇಟ್ಕೊಂಡು ಅದರಲ್ಲಿ ನಿಮ್ಮ ಜೊತೆಗೆ ದೇವರು ಮಾತಾಡೋನು ಬರೆದು ಏನು ಮಾಡಬೇಕು? ಧ್ಯಾನಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲೋ ಸಾರಿ, ನಾವು ನಮ್ಮ ಜೀವನದಲ್ಲಿ ಇದೆಲ್ಲ ನಾವು ಓದುವಾಗಲೂ, ನಾವು ಸತ್ಯವೇದವನ್ನು ಧ್ಯಾನಿಸುವಾಗಲೂ ಕ್ರೈಸ್ತರಾಗಿರುವ ನಾವು ಆ ವಾಕ್ಯವನ್ನು ಅನುಸರಿಸಿ ಬದುಕುವುದಕ್ಕೆ ಒಪ್ಪಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಇದೆಲ್ಲ ಮಾಡೋದರಿಂದ ನಾವು ನೀತಿವಂತರಲ್ಲ. ಆ ವಾಕ್ಯವನ್ನು ಅನುಸರಿಸಿ ನಾವು ಬದುಕಿ ದೇವರ ಪಾದದಲ್ಲಿ ಎಷ್ಟು ನಾವು ಒಳ್ಳೆಯವರಾದರೂ, ಅಪ್ಪ ನಿಮ್ಮ ಕೃಪೆಯಿಂದಲೇ ನಾನು ಬದುಕುತ್ತೇನೆ, ಶುಭವು ನಿನ್ನ ಕೃಪೆಯಿಂದಲೇ ಬಂದಿದೆ ಎಂದು ದೇವರಿಗೆ ಮಹಿಮೆಯನ್ನು ಕೊಡುವವನೇ ನಿಜವಾದ ನೀತಿವಂತನು. ಹಲ್ಲೆಲೂಯಾ. ನಾವು ಹಲವು ಸಾರಿ ನಾವು ನಮ್ಮಲ್ಲಿ ಹೆಚ್ಚಳ ಪಡ್ತೇವೆ, ನಮ್ಮ ತಲಾಂತರಲ್ಲಿ ಹೆಚ್ಚಳ ಪಡ್ತೇವೆ, ನಮಗಿರುವ ವರಗಳಲ್ಲಿ ಹೆಚ್ಚಳ ಪಡ್ತೇವೆ. ಹೆಚ್ಚಳ ಪಡುವವನು ಕ್ರಿಸ್ತನಲ್ಲಿ ಹೆಚ್ಚಳ ಪಡಲಿ. ಒಂದು ಕ್ಷಣ ಕೂಡ ನೀವು ನೋಡಿದ್ರೆ ಫಾದರ್ ಬರ್ಕ್ಮಾನ್ಸ್ ನೀವು ಇಂಟರ್ವ್ಯೂ ತಗೊಂಡು ನೋಡ್ರಿ, ಇಷ್ಟು ಹಾಡುಗಳನ್ನು ಬರೆದಿದ್ದಾರೆ, ಇಷ್ಟು ಅದ್ಭುತಕರವಾದ ಹಾಡುಗಳು. ಇವತ್ತಿಲ್ಲ, ಯೇಸು ಕರ್ತನ ಆಗಮನ ತರಕ್ಕೆ ನಾವು ಹಾಡುಗಳನ್ನು ಹಾಡಿದ್ದೇವೆ, ಆರಿಸ್ತಾ ಇರುವೆವು. ಅಷ್ಟು ವಾಕ್ಯಗಳಿಂದ ಹಾಡುಗಳನ್ನು ಬರೆದಿರುವವರು ಅವರ ಹತ್ರ ಇಂಟರ್ವ್ಯೂ ತಗೊಳ್ಳುವಾಗ ಹೇಳ್ತಾರೆ, ಎಷ್ಟು ಸುಂದರವಾದ ಹಾಡು ದೇವರು ಕೊಟ್ಟದು, ಎಷ್ಟು ಸುಂದರವಾದ ಮ್ಯೂಸಿಕ್ ದೇವರು ಕೊಟ್ಟದು. ಅವರೆಲ್ಲ ಹಾಡ್ತಾರಲ್ಲ, ಬರೀಲಿ ಮಕ್ಕಳೆಲ್ಲ, ಬರೀಲಿ, ಚೆನ್ನಾಗಿ ಬರೀಲಿ, ದೇವ್ರು ಕೊಡ್ಲಿ, ಇನ್ನೂ ಚೆನ್ನಾಗಿ ಕೊಡ್ಲಿ, ನನಗಿಂತ ಒಳ್ಳೆ ಸಾಂಗ್ಸ್ ಅವ್ರಿಗೆ ಕೊಡ್ಲಿ. ಈ ಮನಸ್ಸು ಯಾರಿಗೆ ಬರುತ್ತೆ? ಎಲ್ಲ ಒಂದು ಕಾರ್ಯದಲ್ಲಿಯೂ ದೇವರನ್ನು ಮಹಿಮೆಪಡಿಸ್ತದೆ. ಅದಕ್ಕೆ ಸ್ವಯಂ ನೀತಿ ಬದಲಾಗಬೇಕು. ಕ್ರೈಸ್ತರಾಗಿರುವ ನಾವು ಬರೀ ದೀಕ್ಷಾಸ್ನಾನ ತಗೊಂಡದ್ರಿಂದ ನಾವು ಕ್ರೈಸ್ತರಾಗಿಬಿಟ್ಟೇವೆ ಹಂಗೆಲ್ಲ. ದೀಕ್ಷಾಸ್ನಾನದ ನಿಜವಾದ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡು ನೂತನ ಸೃಷ್ಟಿಯಾಗಿ ಬದುಕುವುದೇ ನಿಜವಾದ ದೀಕ್ಷಾ ಸ್ನಾನ. ಹಲ್ಲೆಲೂಯಾ. ನೂತನ ಸೃಷ್ಟಿಯಾಗಿ ಬದುಕಬೇಕು, ಅದೇ ನಿಜವಾದ ಕ್ರಿಶ್ಚಿಯಾನಿಟಿ. ನಾನು ಹುಟ್ಟು ಕ್ರಿಶ್ಚಿಯನು, ಚಿಕ್ಕ ವಯಸ್ಸಿಂದ ನಮಗೆ ದೇವರು ಗೊತ್ತು, ಆದ್ರಿಂದ ಧೈರ್ಯ ಪಾಪಿ ಕೂಡ ನಾವು. ವಿ ಆರ್ ವೆರಿ ಕರೇಜಿಯಸ್ ಸಿನ್ನರ್ಸ್. ದೇವರು ಕ್ಷಮಿಸ್ತಾರೆ, ದೇವರ ಕೃಪೆ ಇದೆ, ಕೃಪೆ ಕಾಲದಲ್ಲಿ ಇದೆ ಹೇಳಿ ಹೇಳಿ ತುಂಬ ಧೈರ್ಯವಾಗಿ ಪಾಪ ಮಾಡುವೆವು. ಬಟ್ ದೇವರು ಒಂದು ಏಟ್ ಕೊಟ್ಟು ನನಗೆ ಬೋಧಿಸಿದರು, ಇನ್ನು ಬದುಕ್ತಾ ಇರೋ ಜೀವನ ಸರಿ ಇಲ್ಲ, ತಿರುಗಿ ನನ್ನ ಹಾದಿಗೆ ಬಾ, ನಾನು ಹೇಳಿಕೊಡುವ ರೀತಿಯಲ್ಲಿ ಬದುಕು ನನಗೆ ಅದಕ್ಕೆ ಬೋಧಿಸಿದರು. ಆದುದರಿಂದ ನಾನು ನನ್ನನ್ನು ಏನು ಮಾಡಿಕೊಂಡೆ? ಬದಲಾಯಿಸಿಕೊಂಡೆ. ಹಲ್ಲೆಲೂಯಾ. ಬದಲಾಯಿಸಿಕೊಳ್ಳುವಾಗಲೇ ದೇವರು ನನ್ನನ್ನು ಉಪಯೋಗಿಸುವುದಕ್ಕೆ ಪ್ರಾರಂಭಿಸಿದರು. ಇನ್ನೊಂದು ಮುಖ್ಯವಾದ ಒಂದು ಕಾರ್ಯವನ್ನು ನಾನು ಹೇಳಲು ಬಯಸ್ತಾನೆ. ಈ ಒಂದು ಜೀವನದಲ್ಲಿ, ಕ್ರೈಸ್ತ ಜೀವನದಲ್ಲಿ ನಾವು ನಮಗಾಗಿ ಇದೇ ಸ್ಪಿರಿಚುವಾಲಿಟಿ ಅಂತ ಇಟ್ಕೊಡ್ತೇವೆ, ಅದೆಲ್ಲ ನಾವೇನು ಮಾಡಬೇಕು? ಈ ಹೊಸ ವರ್ಷದಲ್ಲಿ ಬದಲಾಯಿಸಬೇಕು. ದೇವರು ಬಯಸುತ್ತಾರೆ. ನಾವು ಒಂದು ಸಭೆಗೆ ಬರುವುದರಿಂದ ಅಲ್ಲ, ದೇವರನ್ನು ಹಿಂಬಾಲಿಸುವ ರೀತಿಯಲ್ಲಿ ನಿಮಗೆ ತೋರಿಸಿ ಬಂದುಬಿಡುತ್ತೆ ನಿಜವಾದ ಕ್ರೈಸ್ತರ ಇಲ್ವಾ ಅಂತ. ಇಲ್ಲಿ ಅವನು ಹೇಳ್ತಾನೆ, ತನ್ನನ್ನು ತಗ್ಗಿಸಿಕೊಂಡು, ನಾನಲ್ಲ, ನನ್ನಲ್ಲಿ ಬದುಕುವ ಕ್ರಿಸ್ತನೇ. ನಮ್ಮಲ್ಲಿ ಇರುವ ಸ್ವಯಂ ಬದಲಾಗಬೇಕು. ಆ ಸ್ವಯಂವನ್ನು ನಾವು ತೆಗೆದು ಬಿಸಾಕಬೇಕು. ಆ ಶ್ರೀಮಂತರು ಹಣವನ್ನು ದೇವರಾಗಿ ಇಟ್ಟುಕೊಂಡನು. ಇಲ್ಲಿ ಜಗ್ಗೈನು ಆ ಹಣವನ್ನು ಹಂಗೆ ತೆಗೆದು ಬಿಸಾಕಿ ಬಿಟ್ಟನು. ನನ್ನನ್ನು ಇನ್ನು ಮುಂದೆ ಈ ಹಣ ಆಳ್ವಿಕೆ ಮಾಡಬೇಡ, ಈ ಹಣದಿಂದ ಹೋಗಿದ್ದಾನೆ, ನಾನು ಪಾಪಿಯಾಗಿ ಬಿಟ್ಟೆ. ಜನರನ್ನು ಹೊಡೆಯುತ್ತಾ ಬಲವಂತವಾಗಿ ಅವ್ರ ಕೈಯಿಂದ ಬಡ್ಡಿ ತಗೊಳ್ತಾ, ಅವರನ್ನು ನೋಯಿಸ್ತಾ, ಬಡವರನ್ನು ಹಿಂಸಿಸ್ತಾ, ಹಿಂಗೆಲ್ಲ ನಾನು ಮಾಡಿದ ಕಾರಣ ಏನು? ಈ ಹಣ ನನಗೆ ದೇವರಾಗಿದೆ, ಅದರಿಂದ ಈ ಹಣ ನನಗೆ ಬೇಡ. ಯೇಸು ಕರ್ತರು ನನ್ನ ಜೀವನದಲ್ಲಿ ಬಂದು ಬಿಟ್ರಲ್ಲ, ನಾನು ಯೇಸುವನ್ನೇ ನನ್ನ ಜೀವನದಲ್ಲಿ ದೇವರಾಗಿ ನಾನು ಇರಿಸಿ ಅವರನ್ನು ಆಳ್ವಿಕೆ ಮಾಡೋದಕ್ಕೆ ಬಿಟ್ಟು ಕೊಡ್ತೇನೆ ಎಂದು ಬಿಟ್ಟುಕೊಡ್ತಾನಲ್ಲ, ಅಲ್ಲಿ ಅವನು ಸ್ವಯಂ ನೀತಿ ಹೋಗಿ ಅವನಲ್ಲಿ ದೇವರ ನೀತಿ ಬಂದಿತ್ತು. ಹಲ್ಲೆಲೂಯಾ. ಯಾಕೆ ಯೇಸು ಕರ್ತನು ಇವತ್ತು ಈ ಮನೆಗೆ ರಕ್ಷಣೆ ಬಂದು ಹೇಳಿದ್ರ, ಅವನು ಸ್ವಯಂ ನೀತಿವಂತನಾಗಿ ಬದುಕುವುದನ್ನು ಬಿಟ್ಟು ದೇವರ ನೀತಿಯಲ್ಲಿ ಬಂದು ಬಿಟ್ಟನು. ನಾನು ಪಾಪಿ, ಹೌದು, ನನಗೆ ಯೇಸು ಬೇಕು, ಪ್ರತಿನಿತ್ಯ ನಮಗೆ ಯೇಸು ಬೇಕು. ಎಷ್ಟು ಜನ ಹೇಳ್ತಾರೆ? ನಾನು ಹೇಳ್ತೇನೆ, ನನಗೆ ಎಲ್ಲ ಕ್ಷಣದಲ್ಲಿ ಯೇಸು ಬೇಕು. ನೀತಿವಂತರನ್ನು ಹೊಗಳಿಕೊಳ್ಳೋದ್ರಲ್ಲಿ ಏನು ಇಲ್ಲ. ಎಷ್ಟೋ ಕೋಪ, ಎಷ್ಟೋ ಸಾರಿ ನಾವು ಪಡ ಎಂದು ನಾವು ಬದಲಾಗಿ ಬಿಡ್ತೇವೆ, ಆದಮ್ ಸ್ವಭಾವಕ್ಕೆ ಹೋಗಿಬಿಡ್ತೇವೆ. ಬಟ್ ಪ್ರಾರ್ಥನೆ ಮಾಡುವಾಗ, ದೇವರ ಪಾದದಲ್ಲಿ ಹೋಗಿ ನಾವು ಕೂತ್ಕೊಂಡು ಪ್ರಾರ್ಥಿಸಿ ಒಪ್ಪಿಸಿಕೊಳ್ಳುವಾಗ ನಮ್ಮಲ್ಲಿ ಆ ಬದಲಾವಣೆಗಳು ನೆಲೆಗೊಂಡಿರುತ್ತೆ. ನಾನು ಓಪನ್ ಆಗಿ ಹೇಳುತ್ತೇನೆ. ಹಲ್ಲೆಲೂಯಾ. ಕ್ರಿಶ್ಚಿಯಾನಿಟಿಯಲ್ಲಿ ನಮಗೆ ಬರುವ ಹೋರಾಟಗಳು ಹೆಚ್ಚು
ಎಲ್ಲ ಲೋಕದಲ್ಲಿ ಅವರಿಗೆ ಇರುವ ಹೋರಾಟಗಳು ಬೇರೆ. ದಾವೀದನು ಹೇಳುತ್ತಾನೆ, ಪ್ರತಿನಿತ್ಯ ಪ್ರತಿ ಮುಂಚಾನೆಯಲ್ಲಿ ನಾನು ದಂಡಿಸಲ್ಪಡುವಂಗೆ ಇರುತ್ತೇನೆ. ಚೆನ್ನಾಗಿ ನಿದ್ರೆ ಮಾಡುವ ಸಮಯ ತಾನೇ 4 ಗಂಟೆ 5 ಗಂಟೆ. ನೀವು 4 ಗಂಟೆ 5 ಗಂಟೆ ದೇವರ ಪ್ರಸನ್ನದಲ್ಲಿ ಹೋಗಿ ಕೂತುಕೊಳ್ಳುವಾಗ ಹೆಂಗೋ ಇರುತ್ತೆ. ಬಟ್ ಅದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಅದು ನಿಮಗೆ ಆಶೀರ್ವಾದಕರವಾಗಿರುವುದು. ನಾನೆಲ್ಲ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡುವೆ 6 ಗಂಟೆ 6:30 7 ಗಂಟೆ ಬರೆ. ಬಟ್ ಒಂದು 9th 10th ಬರುವಾಗ ನಮ್ಮ ಡ್ಯಾಡಿ ನನ್ನ ಲೈಫ್ ಸ್ಟೈಲನ್ನು ಬದಲಾಯಿಸಿಬಿಟ್ರು. 9th ಅಲ್ಲಿಯೇ ಸ್ಟಾರ್ಟ್ ಮಾಡಿಬಿಟ್ರು. 10th ಬರ್ತಾ ಇದೆಲ್ಲ ಟೀಚರ್ಸ್ ಫ್ಯಾಮಿಲಿ. 9ನೇ ತರಗತಿಯಲ್ಲಿ ಇರುವಾಗಲೇ ಮಾರ್ನಿಂಗ್ 6 ಬಂದುಬಿಡ್ತಾರೆ. ಎಬ್ಬಿಸಿ ಕೈಯಲ್ಲಿ ಕಾಫಿ ಕೊಟ್ಟು ಬೆಡ್ ಕಾಫಿ, ಹಾಗೆ ಅಭ್ಯಾಸ. ಆಮೇಲೆ 10th ಬರುವಾಗ 5 o'clock, PU ಬರುವಾಗ 4:30. ಹಿಂಗೆ ಬದಲಾಗಿ ಇವತ್ತು ನನಗೆ 3:30ಗೆಲ್ಲ ನನಗೆ 3:30 ಬಳಿ ನಿದ್ರೆ ಬರಲ್ಲ. ಬಟ್ ಆ ಸಮಯ ನಾವು ಎದ್ದು ಕೂತಿಟ್ಕೊಂಡು ನೀವು ಪ್ರೇಯರ್ ಮುಗಿಸ್ಬಿಟ್ಟು ಆ ದಿವಸವನ್ನು ನೀವು ತಾಡಿ ಹೋಗೋ ಮಧ್ಯಾಹ್ನದಲ್ಲಿ ಒಂದು ನಿದ್ರೆ ಬರುತ್ತೆ ನೋಡಿದ್ರಿ, ಅದು ನಮಗೆ ಹೆಂಗಿರುತ್ತೆ ಗೊತ್ತಾ? ಮುಂಚಾನೆ ಎದ್ದು ಕೂತಿರೋರಿಗೆ ಅದು ಗೊತ್ತು. 7 ಗಂಟೆಗೆ ನೀವು ಎದ್ಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಕೆಲಸಕ್ಕೆ ಹೋದರೆ ನಿಮಗೆ ಖುಷಿಯಾಗಿರುತ್ತೆ. ಯಾಕಂದರೆ ನಿದ್ರೆ ಮಾಡುವ ಒಂದು ಪೀಕ್ ಟೈಮಲ್ಲಿ ನೀವು ಚೆನ್ನಾಗಿ ನಿದ್ರೆ ತೊಗೊಂಡಿದ್ದೀರಿ. ಬಟ್ ಮುಂಚಾನೆ ಎದ್ದು ಬರ್ತಾರಲ್ಲ, ಅವ್ರಿಗೆ ಮಧ್ಯಾಹ್ನ ಒಂದು ಚಿಕ್ಕ ನ್ಯಾಪ್ ಬೇಕು. ಯಾಕಂದರೆ ಅದು ಅವ್ರಿಗೆ ದಂಡನೆ ಥರ ಇರುತ್ತೆ ಮುಂಚಾನೆ ಕೂತು. ಆದರೂ ಅಭ್ಯಾಸ ಮಾಡಿಕೊಂಡವರಿಗೆ ಅದು ಆಶೀರ್ವಾದಕರವಾಗಿರುವುದು. ನಮ್ಮನ್ನು ಬದಲಾಯಿಸಿಕೊಳ್ಳೋದು ಕಷ್ಟ. ನಾನು ಆಗಲ್ಲ. ನಾನು ಎಷ್ಟೋ ಸಾರಿ ಬೀಳ ಹತ್ರ ಹೇಳಿದ್ದೇನೆ, ಅದು ಚಿಕ್ಕ ವಯಸ್ಸಿಂದ ಹುಟ್ಟಿದ ಸ್ವಭಾವ ಹಂಗೆ. ಇದೆಲ್ಲ ನಾವು ಊರಲ್ಲಿ ಸಾಮಾನ್ಯವಾಗಿ ಆಡೋ ಮಾತು. ನಿನಗೆ ಅದು ಬೇರೆ ಥರದ ತೋರಿ ಬರುತ್ತೆ, ನೀನು ಹಂಗೆ ಬದುಕಿ ಬಂದಿದೆಯಾ. ನಾವೆಲ್ಲ ಹಳ್ಳಿಯವರು, ಹಂಗೆ ಮಾತಾಡಿ ನಾನು ಹೇಳುವೇನು. ಅಲ್ಲಿರ್ತಾರೆ ಸತ್ಯವೇದನ್ನು ತಗೊಂಡ್ಮೇಲೆ ದೇವರ ನಾವು ಅಷ್ಟೇ. ಇಲ್ಲಿ ಹಳ್ಳಿ ನಿಮ್ಮ ಊರೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ. ಕಷ್ಟ, ನಮ್ಮನ್ನು ಬದಲಾಯಿಸಿಕೊಳ್ಳೋದು ಕಷ್ಟ, ನಮ್ಮ ಸ್ವಭಾವಗಳನ್ನು ಬಿಟ್ಟು ಬಿಡುವುದು ಕಷ್ಟ. ಹಳೆಯ ಸ್ವಭಾವ ಬಿಟ್ಟು ಭಯಂಕರ ಕಷ್ಟ. ಬಟ್ ದೇವರಲ್ಲಿ ಇದ್ದು ಇವತ್ತು ನನ್ನಲ್ಲಿ ಎಷ್ಟೋ ಒಳ್ಳೆಯ ಸ್ವಭಾವಗಳು ಬರುವಾಗ ನನ್ನ ಫ್ರೆಂಡ್ಸ್ ಮಾತನಾಡೋದು, ಮಗ ನೀನು ನನಗೆ ಮಾತಾಡ್ತೀಯ ಹಂಗೆ ಹೇಳುವಷ್ಟು ನಮ್ಮನ್ನು ದೇವರು ಒಳ್ಳೆಯವನಾಗಿ ಬದಲಾಯಿಸಿಬಿಟ್ಟಿದ್ದಾರೆ. ಇರುವಾಗ ನಾವು ನಮ್ಮ ಸ್ವಯಂ ನೀತಿಯನ್ನು ನಾವು ಏನು ಮಾಡಬೇಕು? ಬಿಟ್ಬಿಟ್ಟು ದೇವರ ನೀತಿಗೆ ಒಳಗಾಗಬೇಕು. ಅವರಿಲ್ಲದೆ ನಾನಿಲ್ಲ. ಅದಕ್ಕೆ ನಾವು ಆ ರೀತಿಯಲ್ಲಿ ಬದುಕೋದಕ್ಕೆ ಏನು ಮಾಡಬೇಕು? ಎರಡನೇದಾಗಿ, ಒಂದು ನಂಬಿಕೆಯಿಂದ ಇನ್ನೊಂದಕ್ಕೆ ಬರಬೇಕು. ನೀವು ನಂಬಿರುವ ಕಾರ್ಯಗಳು, ನಮ್ಮ ಜೀವನದಲ್ಲಿ ನಾವು ನಂಬಿರುವ ಕಾರ್ಯಗಳು. ಈ ಜಗ್ಗೇನು ನೀವು ನೋಡಿದರೆ ಒಂದು ಕಾಲದಲ್ಲಿ ಹಣವನ್ನು ನಂಬಿದನು. ಈ ಶ್ರೀಮಂತನು ಕೂಡ ಹಣವನ್ನು ನಂಬಿ ಬದುಕಿದನು. ಹಣ ಇದ್ದರೆ ಸಾಕು ಎಲ್ಲ ನಡೆಯುತ್ತೆ, ಹಣ ಇದ್ದರೆ ಸಾಕು ಎಲ್ಲ ನಡೆಯುತ್ತೆ. ಒಂದು ಕೋವಿಡ್ ಬರುವಾಗ ನಮಗೆ ಗೊತ್ತಾಯಿತು, ಎಷ್ಟು ಹಣ ಇದ್ದರೂ ಅದು ಸಾಲದು, ದೇವರ ಕೃಪೆ ಇರಬೇಕು. 3 ಅಲೆಗಳನ್ನು ನಾವು ತಾಡಿ ಬರ್ತೇವೆ. ಹಣ ಇದ್ದದರಿಂದ ನಾವು ಸುರಕ್ಷಿತರಾಗಿದ್ದೇವಾ? ದೇವರು ಇದ್ದದರಿಂದ. ಎಷ್ಟೋ ಶ್ರೀಮಂತರು ಮುಗಿದೋಗಿ ಬಿಟ್ಟರು ಕೋವಿಡ್ ಅಲ್ಲಿ. ಬಟ್ ಇವತ್ತು ನಾವು ಬದುಕುವುದು ದೇವರ ಕೃಪೆ. ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. ಹಲ್ಲೆಲೂಯಾ. ಹಾಗೆ ಇರುವಾಗ ನಾವು ಬದುಕುವುದು ದೇವರ ಕೃಪೆ ಅಂತಲೇ. ನಾವು ನಂಬಿರುವ ಡಿಗ್ರಿ, ನಾವು ನಂಬಿರುವ ಹಣ, ನಂಬಿರುವ ಸೊತ್ತು ಸಂಪತ್ತು ಒಂದು ಭೂಹೋಮ ಬಂದರೆ ಇಲ್ಲದೆ ಹೋಗಿಬಿಡುತ್ತೆ. ದೇವರ ಮಾತು ಬೇಕು, ಆಶೀರ್ವಾದದ ಮಾತು ಬೇಕು. ಹಾಗಾದ್ರೆ ನಮ್ಮ ನಂಬಿಕೆ, ಫೇತ್ ಟು ಫೇತ್, ಒಂದು ನಂಬಿಕೆಯಿಂದ ಇನ್ನೊಂದು ನಂಬಿಕೆಗೆ ನಾವು ಬರಬೇಕು. ಹಣದಿಂದ ಯೇಸುವಿಗೆ. ಇಲ್ಲಿ ನೀವು ನೋಡಿದರೆ ಅವನು ಜಗ್ಗೇನು ಯೇಸು ಕರ್ತನ ಜೀವನದಲ್ಲಿ ಬಂದ ಮೇಲೆ, ಯೇಸು ಕರ್ತನು ಈ ಲೋಕದ ಈ ಇಡೀ ಲೋಕದ ದೇವರು, ಸರ್ವಶಕ್ತನು, ಸಾರ್ವಭೌಮ ನನ್ನ ಜೀವನದಲ್ಲಿ ಬಂದು ಬಿಟ್ಟ ಕಾರಣ ನನಗೆ ಈ ಹಣ ಬೇಡ, ಏಸೇ ಬೇಕಾದ ನಂಬಿಕೆ. ಅವನು ನಂಬಿದನು. ಅದಕ್ಕೆ ಯೇಸು ಕರ್ತನನ್ನು ಹೇಳಿದ್ರು, ಇವನು ಅಬ್ರಹಾಮನ ವಂಶದವನು. ಹಲ್ಲೆಲೂಯಾ. ನಂಬಿಕೆ ಬದಲಾಗಬೇಕು. ನೀವು ಇನ್ನೂ ಎಷ್ಟೋ ಜನರು ನೀವು ನಿಮ್ಮನ್ನೇ ನಂಬಿ ಇರ್ತೀರಿ. ಸೆಲ್ಫ್ ಕಾನ್ಫಿಡೆನ್ಸ್ ಎಂದು ಸೈಕಾಟ್ರಿಸ್ಟ್ ಹೇಳ್ತಾರೆ. ವಿ ಬಿಲ್ಡ್ ಅವರ್ ಓನ್ ಸೆಲ್ಫ್. ನಮ್ಮ ಸೆಲ್ಫ್ ಅನ್ನು ನಾವು ಸೆಲ್ಫ್ ಮೆಕ್ಯಾನಿಕ್ಸ್ ಇಂದ ಹೆಂಗೆಲ್ಲ ನಾವು ಅದನ್ನು ಧೈರ್ಯಪಡಿಸಿಕೊಳ್ಳಬೇಕು, ಬಲಪಡಿಸಿಕೊಳ್ಳಬೇಕು ಎಂದು ಸೈಕಾಲಜಿ ಹೇಳಿಕೊಡುತ್ತೆ. ಬಟ್ ಸತ್ಯವೇದ ಹೇಳಿಕೊಡುತ್ತೆ, ಯುವರ್ ಕಾನ್ಫಿಡೆನ್ಸ್ ಶುಡ್ ಬಿ ಆನ್ ಕ್ರೈಸ್ಟ್ ಜೀಸಸ್. ಹಲ್ಲೆಲೂಯಾ. ನಾವು ಸ್ವಯಂವನ್ನು ನಿರಾಕರಿಸಬೇಕೆಂದು ಸತ್ಯವೇದ ಹೇಳಿಕೊಡುತ್ತೆ. ಅಲ್ಲಿ ಸ್ವಯವನ್ನು ಎಷ್ಟು ಬೆಲೆಪಡಿಸಿಕೊಳ್ಳಬೇಕೆಂದು ಸೈಕಾಲಜಿ ಹೇಳಿಕೊಡುತ್ತೆ. ಬಟ್ ಸತ್ಯವೇದ ಹೇಳಿಕೊಡೋದು, ನೀವು ನಿಮ್ಮನ್ನು ತಗ್ಗಿಸಿಕೊಂಡು ನಿಮ್ಮನ್ನು
ದೇವರ ಪಾದದಲ್ಲಿ ಎಲ್ಲವನ್ನು ಬಿಟ್ಟು ನಿರಾಕರಿಸಬೇಕು. ಮೇಕ್ ಯುವರ್ ಸೆಲ್ಫ್ ಝೀರೋ and then God can work 100%. Hallelujah. ನೀವು ನಿಮ್ಮಲ್ಲಿ ಸ್ವಯಂ ಇಟ್ಟುಕೊಂಡಿರುವಾಗ, ನಾನು ಇದನ್ನು ಮಾಡಿಬಿಡ್ತೇನೆ, ಅದನ್ನು ಮಾಡಿಬಿಡ್ತೇನೆ, ನಾನು ಅಂಥವನು ಇಂಥವನು, ಹಣ ನನಗೆ ಸಹಾಯ ಮಾಡುತ್ತೆ, ಅವರು ನನಗೆ ಸಹಾಯ ಮಾಡ್ತಾರೆ, ಇವರು ನನಗೆ ಸಹಾಯ ಮಾಡ್ತಾರೆ, ಆಗಲ್ಲ. ಹಲ್ಲೆಲೂಯಾ. ನೀವು ನಿಮ್ಮ ಟ್ರಸ್ಟ್ ಅನ್ನು ದೇವರ ಮೇಲೆ ಇಡಬೇಕು. ಹಲ್ಲೆಲೂಯಾ. ಇಲ್ಲಿ ಅವರ ನಂಬಿಕೆ ಬದಲಾಗುತ್ತೆ. ಹಣದ ಮೇಲೆ ಇದ್ದ ನಂಬಿಕೆ ಬದಲಾಯಿತು. ಜಗ್ಗೇನು ಯೇಸು ಕರ್ತನು ನೋಡಿದ ತಕ್ಷಣ ಅವನು ಸ್ವೀಕರಿಸಿದ ಮೇಲೆ, ಅವನು ಯೇಸು ಕರ್ತನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ಮೇಲೆ ಅವನ ಕ್ರಿಯೆಗಳಲ್ಲಿ ಅವನು ತೋರಿಸ್ತಾನೆ ಅವನ ನಂಬಿಕೆಯನ್ನು. ಹಲ್ಲೆಲೂಯಾ. ಅವನ ಹಣವನ್ನು, ಅವನು ಆ ಶ್ರೀಮಂತನು ಹಣವನ್ನು ಬಡವರಿಗೆ ಕೊಡ್ತಾ ಇಲ್ಲ. ಇಲ್ಲಿ ಯಾರ ಕೈಯಿಂದೆಲ್ಲ ತಗೊಂಡ್ರು 1 ಪಟ್ಟಲ್ಲ 4 ಪಟ್ಟವನ್ನು ತಿರುಗಿ ಕೊಡುವುದನ್ನು, ಬಡವರಿಗೆ ಯಾರ ಕೈಯಿಂದೆಲ್ಲ ತಗೊಂಡಿದ್ದಾನೋ ಅನ್ಯಾಯವಾಗಿ ಎಲ್ಲವನ್ನು ತಿರುಗಿ ಕೊಡುವುದನ್ನು ನಾವು ನೋಡುತ್ತೇವೆ. ಹಾಗಾದ್ರೆ ಮೊದಲನೇದಾಗಿ ಅವನಲ್ಲಿ ಸ್ವಯಂ ಹೋಯಿತು, ಸ್ವಯಂ ನೀತಿ ಹೋಯಿತು, ಅವನು ದೇವರ ನೀತಿಗೆ ಒಳಗಾದನು. ಎರಡನೇದಾಗಿ ಅವನು ಒಂದು ನಂಬಿಕೆಯಿಂದ ಇನ್ನೊಂದು ನಂಬಿಕೆಗೆ ಬಂದಿದ್ದಾನೆ. ಹಲ್ಲೆಲೂಯಾ. ನಾವು ಕೂಡ ನಮ್ಮ ಲೋಕದಲ್ಲಿ ಎಷ್ಟೋ ಕಾರ್ಯಗಳನ್ನು ನಂಬಿ ಬದುಕಿ ನಾವು ಸೋಲುಗಳನ್ನು ಸಂಧಿಸ್ತೇವೆ. ಇವತ್ತು ನೀವು ದೇವರ ಮೇಲೆ ನಂಬಿಕೆ ಇಡಿರಿ. ಹಲ್ಲೆಲೂಯಾ. ನೀವು ದೇವರ ಮೇಲೆ ನಂಬಿಕೆ ಇಟ್ಟರೆ ಅಸಾಧ್ಯವಾದ ಕಾರ್ಯಗಳೆಲ್ಲ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. 3ನೇ ಕಾರ್ಯ ಹೋಗೋಣ. ಒಬ್ಬ ಯಜಮಾನನಿಂದ ಮತ್ತೊಬ್ಬ ಯಜಮಾನಿಗೆ. ಮತ್ತಾಯ ಅಧ್ಯಾಯ 6:24 ಓದಿರಿ. ಯಾವನು ಇಬ್ಬರು ಯಜಮಾನನಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಹಲ್ಲೆಲೂಯಾ. 2 ಯಜಮಾನರು, ಈ ಲೋಕ, ಇನ್ನೊಂದು ದೇವರು. ಹಣಕ್ಕೂ ನೀವು ದೇವರಿಗೂ ಒಂದೇ ಸಮಯದಲ್ಲಿ ಸೇವೆ ಮಾಡಲು ಆಗಲ್ಲ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು? ಸರಿ, ಇದೆಲ್ಲ ಹೇಳಿಬಿಟ್ಟು ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತಾರೆ 25ನೇ ವಾಕ್ಯದಿಂದ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಚಿಂತಿಸಬೇಡ್ರಿ. ಲೋಕದಲ್ಲಿ ಬದುಕುತ್ತಾ ಇರುವ ಎಲ್ಲರಿಗೂ ಚಿಂತೆ, ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ, ಮಕ್ಕಳಿಗಾಗಿ ನಾವು ಹಣ ಸೇರಿಸಿಕೊಳ್ಳುತ್ತೇವೆ, ನಮಗಾಗಿ ನಾವು ಸಂಪಾದಿಸ್ತೇವೆ, ಮನೆ ಕಟ್ಟಬೇಕು, ಮದುವೆ ಕಾರ್ಯಗಳು, ವ್ಯಾಪಾರದ ಕಾರ್ಯಗಳು, ಕೆಲಸದ ಕಾರ್ಯಗಳು ಎಲ್ಲಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ದಿನ ಹಗಲು ರಾತ್ರಿ ದುಡಿತಾ ಇದ್ದೇವೆ. ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನು ಹೆಚ್ಚಿಸ್ತಾ ಇದ್ದೇವೆ, ಬ್ಯಾಲೆನ್ಸ್ ಅನ್ನು. ಯಾಕೆಂದ್ರೆ ಇದು ನಮ್ಮನ್ನು ಕಾಪಾಡುತ್ತೆ ಎಂದು ನಾವು ನಂಬುತ್ತೇವೆ. ಇದ್ರೆ ನಮ್ಗೆ ಒಳ್ಳೆಯದು, ಈ ಹಣ ನಮಗೆ ಸಾಕು ಎಂದು ನಾವು ಅದಕ್ಕೋಸ್ಕರನೇ ಓಡ್ತಾ ಇದ್ದೇವೆ. ಕೆಲಸ ಮಾಡಬಾರದು ಎಂದು ದೇವರು ಹೇಳ್ತಾ ಇಲ್ಲ. ಪುಟ್ ಗಾಡ್ ಫಸ್ಟ್. ಹಲ್ಲೆಲೂಯಾ. ನೀವು ಮೊದಲು ದೇವರಿಗೆ ಕೊಡಬೇಕಾದ್ರೆ ಪ್ರಾಮುಖ್ಯತೆಯನ್ನು ಕೊಡಿ, ಎಲ್ಲ ನಿಮಗೆ ಹಿಂಬಾಲಿಸಿ ಬರುತ್ತೆ. ಹಲ್ಲೆಲೂಯಾ. ಮುಂದೆ ಹೋದ್ರಿ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರ ಅಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ವಲಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಳಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಳಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯೇ? ಹಲ್ಲೆಲೂಯಾ. ನಮಗೆ ಇದೆಲ್ಲ ಬೇಕಂತೂ ನಮ್ಮ ತಂದೆಗೆ ತಿಳಿದಿದೆ. ಹಲ್ಲೆಲೂಯಾ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ನೀವು ನಿಮ್ಮ ಯಜಮಾನನ್ನು ಬದಲಾಯಿಸಬೇಕು. ಹಲ್ಲೆಲೂಯಾ. ಒಂದು ಸ್ಕೂಲಲ್ಲಿ ನೀವು ಓದ್ತಾ ಇರುವಾಗ ಅಲ್ಲಿ ಇರೋ ಯೂನಿಫಾರ್ಮ್, ಇನ್ನೊಂದು ಸ್ಕೂಲಿಗೆ ನೀವು ಹೋದರೆ ಅಲ್ಲಿ ಯೂನಿಫಾರ್ಮ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಬದಲಾಗುತ್ತದೆ. ಅಲ್ಲಿ ಇರುವ ನಿಯಮಗಳನ್ನು ನಾವು ಏನು ಮಾಡಬೇಕು, ಹಿಂಬಾಲಿಸಲೇಬೇಕು. ಅಲ್ಲಿ ಹೋದರೆ ಎಲ್ಲ ನಾನು ಸ್ಕಾಲರ್ಸ್ ಹಾಕೊಂಡು ಬರುವೇನೆಂದು ಹೇಳಿದರೆ ಒಪ್ಕೊಳ್ತಾರ ಸ್ಕೂಲಲ್ಲಿ? ಆಗಲ್ಲ. ಕಾಲೇಜ್ಗೆ ಹೋದ ಮೇಲೆ ಟ್ರೌಸರ್ ಹಾಕೊಂಡು ಹೋಗೋದ ಇಲ್ಲ. ಸೊ ಅಲ್ಲಿ ಇರುವ ಡ್ರೆಸ್ಸನ್ನು ನಾವು ಅಲ್ಲಿ ಹೋದ ಮೇಲೆ ಆ ಯೂನಿಫಾರ್ಮ್ ಕೋಡ್. ಅದೇ ರೀತಿಯಲ್ಲಿ ನಮಗೆ ಮೊದಲಿದ್ದ ಯಜಮಾನನು ಬೇರೆ, ಇವತ್ತಿರುವ ಯಜಮಾನ ನಮ್ಮ
ದೇವರೇ. ಹಲ್ಲೆಲೂಯ. ಇರುವಾಗ ಅವ್ರು ಹೇಳಿಕೊಡೋದೇನು? ನೀವು ಮೊದಲನೇದಾಗಿ ದೇವರ ರಾಜ್ಯ, ಬರಲಿಕ್ಕಿರುವ ದೇವರ ರಾಜ್ಯ. ನಾನು ಹೇಳ್ತೇನೆ, ಆ ರಾಜ್ಯ ನಿಮ್ಮಲ್ಲಿ ನಮ್ಮಲ್ಲಿ ಬಂದಾಯಿತು. ಅದು ಸ್ಪಷ್ಟವಾಗಿ ಈ ಲೋಕವನ್ನು ದೇವರು ನಾಶ ಮಾಡಿ ನೂತನ ಆಕಾಶವನ್ನು ನೂತನ ಭೂಮಿಯನ್ನು ಇನ್ನೂ ತಂದಿರಲಿಲ್ಲ. ಬಟ್ ನಂಬುವರಲ್ಲಿ ಇರುವ ದೇವರ ರಾಜ್ಯ ನಮಗೆ ರಾಜ್ಯವಾಗಿ ನಮ್ಮ ಜೀವನವನ್ನು ಆಳ್ವಿಕೆ ಮಾಡುವ ಜೀವನದ ಒಡೆಯನಾಗಿ ಯೇಸು ಕರ್ತನು ಬಂದಾಯಿತು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೂತನ ಸೃಷ್ಟಿಗಳು ತಾನೆ, ನೂತನ ಜನ್ಮ ಹೊಂದಿದವರು ತಾನೆ. ಹಂಗೆ ಇರುವಾಗ ಆ ರಾಜ್ಯ ಯಾರಲ್ಲಿ ಉಂಟು? ನಿಮ್ಮಲ್ಲಿಯೂ ನಮ್ಮಲ್ಲಿಯೂ. ಹಲ್ಲೆಲೂಯ. ಹಾಗಾದ್ರೆ ದೇವರ ರಾಜ್ಯ ಒಂದು ದಿವಸ ಸ್ಪಷ್ಟವಾಗಿ ಬರ್ಲಿಕ್ಕಿದೆ. ಆದರೂ ಆ ದೇವರ ರಾಜ್ಯ ನಮ್ಮಲ್ಲಿ ಪ್ರಾರಂಭವಾಯಿತು. ಹಲ್ಲೆಲೂಯ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾವು ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕುವರಾಗಿರಬೇಕು. ಇಲ್ಲಿ ದೇವರ ರಾಜ್ಯ ಬಂದ ಮೇಲೆ ನಾವು ದೇವರ ಮಕ್ಕಳಾಗಿ ಬದುಕಬೇಕು. ಅದಕ್ಕೆ ನೀವು ಪ್ರಾಮುಖ್ಯತೆ ಕೊಡಬೇಕು. ನಿಮ್ಮ ಜೀವನದಲ್ಲಿ ಎಷ್ಟು ನೀವು ಯೇಸು ಕರ್ತನ ಹಾಗೆ ಬದಲಾಗುತ್ತೀರಿ, ಯೇಸು ಕರ್ತನ ಹಾಗೆ ಬದುಕ್ತೀರಿ, ಅದು ಬಹಳ ಪ್ರಾಮುಖ್ಯವಾಗಿರುವ ಆಧ್ಯಾತ್ಮಿಕ ಜೀವನ. ನೀವು ಮಾಡುವ ಪ್ರಾರ್ಥನೆ, ನೀವು ಓದುವ ಸತ್ಯವೇದವು ನಿಮ್ಮ ಜೀವನದಲ್ಲಿ ಕ್ರಿಯೆಗಳಲ್ಲಿ ಕಾರ್ಯ ರೂಪದಲ್ಲಿ ಬರಬೇಕು. ಹಲ್ಲೆಲೂಯ. ಅದು ಕಾರ್ಯ ರೂಪದಲ್ಲಿ ಬಂದ್ರೆ ಮಾತ್ರ ಅದು ನಿಜವಾದ ಆಧ್ಯಾತ್ಮಿಕ ಜೀವನ. ಯಜಮಾನನ್ನು ಬದಲಾಯಿಸಿಬಿಟ್ರೆ, ನಾವು ಶಾರ್ಟ್ ಅದು ಕೋಡನ್ನು ಬದಲಾಯಿಸಿಬಿಟ್ರೆ ಎಲ್ಲ ಬದಲಾಗಲ್ಲ. ನಾವು ಅದಕ್ಕಿಂತ ಹೆಚ್ಚಾಗಿ ಅವರು ಹೇಳಿಕೊಟ್ಟಿರುವ ವಾಕ್ಯಗಳನ್ನು ಹಿಂಬಾಲಿಸಬೇಕು. ಅವ್ರು ಹೇಳ್ತಾರೆ, ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ. ಆಮೇಲೆ ಇವುಗಳ ಕೂಡ ಏನೆಲ್ಲ ಸಿಗುತ್ತೆ? ನಿಮ್ಮ ಎಲ್ಲ ಅಗತ್ಯತೆಗಳನ್ನು ನಾನು ಪೂರೈಸುವೇನು. ಪೇತ್ರನು ಕೇಳ್ತಾನೆ, ಎಲ್ಲ ಬಿಟ್ಬಿಟ್ಟು ಬಂದಿದ್ದೇವೆ. ಇವನು ಎಲ್ಲ ಇಟ್ಕೊಂಡು ಹೋಗಿದ್ದಾನೆ ಶ್ರೀಮಂತನು. ನಾವು ಮನೆ ಬೋಟ್ ಗಿಟ್ಟು ಎಲ್ಲ ಬಿಟ್ಟು ಬಂದಿರಲ್ಲ, ನಮ್ ಗದಿ ಏನಾಗೋದು? ಹಿಂಗೆ ಹೇಳಿಬಿಟ್ರಲ್ಲ ಅಂತ ಹೇಳ್ತಾರೆ. ಯೇಸು ಕರ್ತನು ಹೇಳಿದರು, ಈಗ ಲೋಕದಲ್ಲಿ 100% ಆಶೀರ್ವಾದ ಉಪದ್ರವಗಳು ಬರುತ್ತೆ, ಆದರೂ ಉಪದ್ರವಗಳು ನಾನು ಜಯಿಸಿದೆ, ನೀವು ಜಯಿಸುವಿರಿ. ಯಾಕಂದ್ರೆ ಇದು ಬಿತ್ತು ಹೋಗಿರುವ ಲೋಕದಲ್ಲಿ ನಾವು ಎಷ್ಟು ಸುಂದರವಾಗಿ ಉಡಿಸಿ ತೊಡಿಸಿಕೊಂಡು ಬದುಕಿದರು, ಸೈತಾನು ಹೆಚ್ಚಾದ ಜನರನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. 3ರಲ್ಲಿ 1 ಭಾಗ ಮಾತ್ರ ರಕ್ಷಣೆ ಹೊಂದುವುದು. ಲೋಕವನ್ನು ತಿರುಗಿ ನೋಡಿದ್ರೆ ಕ್ರೈಸ್ತರು ಬಹಳ ಕಡಿಮೆ, 2% ಕೂಡ ಇಲ್ಲ ನಾವು ಭಾರತ ದೇಶದಲ್ಲಿ. ಬಟ್ ಆದ್ರೂ ನಾನು ಹೇಳ್ತೇನೆ, ದೇವರ ರಾಜ್ಯದಲ್ಲಿ ಹೋಗಿ ಸೇರುವವರು ದಾರಿ ಇಕ್ಕಟ್ಟು ಬಿಕ್ಕಟ್ಟು. ಒಂದು ಪೇಸ್ಟ್ ನೋಡಿದರೆ, ಪೇಸ್ಟ್ ಇಷ್ಟು ದಪ್ಪಗಿದ್ರು ಅದನ್ನ ಫ್ರಂಟ್ ಅಲ್ಲಿ ಇರುವ ಓಪನಿಂಗ್ ಇರುತ್ತೆ ಚಿಕ್ಕದಾಗಿ. ನೀವು ಅದನ್ನು ಹತ್ತುವಾಗ ಆ ಕರೆಕ್ಟ್ ಆಗಿ ಸೈಜ್ ಅಲ್ಲಿ ಇಷ್ಟು ಪೀನಟ್ ಸೈಜ್ ಪೇಸ್ಟ್ ನಮಗೆ ಸಿಕ್ಕುತ್ತೆ. ಅದೇ ಬೇಕು. ಆ ಒಂದು ಸೈಜ್ ಹೆಂಗೆ ಬರುತ್ತೆ ಅಂದ್ರೆ, ಆ ಇಕ್ಕಟ್ಟು ಬಿಕ್ಕಟ್ಟು ದಾರಿಯಲ್ಲಿ ಅದನ್ನು ದಾಡಿ ಬರುವಾಗ ನಮ್ಮನ್ನೊಂದು ಶೇಪ್ ಮಾಡುತ್ತೆ. ನಮಗೊಂದು ಶೇಪ್ ಅಲ್ಲಿ ಒಂದು ರೂಪದಲ್ಲಿ ತರುತ್ತೆ. ನಾವು ಯೇಸು ಕರ್ತನ ರೂಪದಲ್ಲಿ ನಾವು ಬದಲಾಗಬೇಕಾದ್ರೆ ಆ ಇಕ್ಕಟ್ಟು ಬಿಕ್ಕಟ್ಟಾಗಿರೋ ದಾರಿಯಲ್ಲಿ ಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಅದಕ್ಕೆ ಹೇಳ್ತಾರೆ, ನೀವು ಯಜಮಾನನ್ನು ಬದಲಾಯಿಸಿ ಬಿಟ್ರಾ ಅವ್ರು ನಿಮ್ಮನ್ನು ಆಳ್ವಿಕೆ ಮಾಡಬೇಕು. ಆ ರಾಜ್ಯದಲ್ಲಿ ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ದವಕಪಡಿ. ನಾನು ಈ ಆಂಟಾಲಜಿ ಪಿಕ್ಚರ್ ಅನ್ನು ತೋರಿಸೋಕೆ ಬಯಸಿದ್ದೇನೆ, ಅದು ಸ್ವಲ್ಪ ಕಳೆದುಕೊಳ್ಳಿರಿ. ಇಲ್ಲಿ ನೀವು ನೋಡಿದ್ರೆ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಪ್ರಾಣ, ಆತ್ಮ, ಶರೀರ. ಆತ್ಮ ದೇವರ ಆತ್ಮದೊಂದಿಗೆ ಸಂಬಂಧದಲ್ಲಿ ಇರುವುದು. ನಮ್ಮ ಪ್ರಾಣ ಇತರರೊಂದಿಗೆ, ನಮ್ಮ ಶರೀರ ವಾತಾವರಣ. ನೀವು ಪ್ರಾಣದ ಬರುವ ಸೋಲೊಂದು ನಮ್ಮ ಇರುವ 5 ಸೆನ್ಸಸ್. ಆಮೇಲೆ ಶರೀರ, ವಾತಾವರಣ. ನೀವು ನೋಡಿದರೆ ಬಿಫೋರ್ ಫಾಲ್, ಪತನದ ಮೊದಲು ದೇವರು ಸೃಷ್ಟಿ ಮಾಡಿದ ಈ ಮನುಷ್ಯನು ದೇವರ ಆತ್ಮದೊಂದಿಗೆ ಸಂಬಂಧದಲ್ಲಿದ್ದನು. ದೇವರ ಆತ್ಮ ಅವನ ಆಳ್ವಿಕೆ ಮಾಡ್ತಾ ಇದ್ದರಿಂದ ಅವರ ಪ್ರಾಣವು ಶರೀರವು ಅದಕ್ಕೆ ಅಧೀನವಾಗಿತ್ತು. ನೀವು ನೋಡಿದರೆ ಅವರು ಪಾಪ ಮಾಡಿ ಬಿತ್ತುವುದರಿಂದ ಪತನದ ನಂತರ ಸ್ವಾರ್ಥಪರ ಜೀವನ ಹೆಂಗಾಯ್ತಂದ್ರೆ, ದೇವರಿಗೂ ಅವನಿಗೂ ಮೊದಲನೇದಾಗಿ ನೀನು ತಿಂದ ಈ ಹಣ್ಣನ್ನು ತಿಂದ ತಕ್ಷಣ ತಿಂದ ಕೂಡಲೇ ನೀನು ಸಾಯಿವಿ ಅಂತ ಹೇಳಿದ್ರು. ಹಾಗಾದ್ರೆ ಮೊದಲನೇದಾಗಿ ಅವನು ಸತ್ತೋಗಿರಲಿಲ್ಲ. ಮೊದಲನೇದಾಗಿ ಒಂದು ಮರಣ, ಆತ್ಮೀಕ ಮರಣ. ದೇವರ ಆತ್ಮನಿಗೂ ಮನುಷ್ಯನ ಆತ್ಮನಿಗೂ ಸಂಬಂಧ ಮುರಿದೋಯ್ತು. ಯಾಕೆ ಸೃಷ್ಟಿಸಲ್ಪಟ್ಟನು? ಅವನು ಸೈತಾನ್ ಬಂದು ಅವ್ರು ಹೆಂಗೆ ವಂಚಿಸ್ತಾನೋ ನೀವೆಂದು ನೋಡಿದರೆ, ನೀನು ಇದನ್ನು ತಿಂದರೆ
ದೇವರು ಹಾಗೆ ಆಗಿವಿ. ಒಳ್ಳೇದು ಕೆಟ್ಟದ್ದು ನಿನಗೆ ಗೊತ್ತಾಗ್ತದೆ. ನೀ ಸ್ವಯಂ ಮನುಷ್ಯನಾಗಿ ದೇವರೇ ಇಲ್ಲದೆ ನೀನು ಬದುಕಬಹುದು. ನೀನೇ ಅಡಿಗೆ ಮಾಡಿ ತಿಂದು ಕುಡಿದು ನಿನ್ನ ಎಲ್ಲ ಕಾರ್ಯಗಳನ್ನು ನೋಡಿಕೊಂಡು ನೀವಾಗಿ ಬದುಕಬಹುದು. ಈ ರೀತಿಯಲ್ಲಿ ದೇವರಿಗೂ ಮನುಷ್ಯರಿಗೂ ಮಧ್ಯೆ ಅಂತರವನ್ನು ಅವನು ಮಾಡಿಬಿಟ್ಟನು. ನೀವು ನೋಡಿದರೆ ದೇವರ ಆತ್ಮನಿಗೂ ಮನುಷ್ಯನ ಆತ್ಮನಿಗೂ ಏನಾಯಿತು? ಸಂಬಂಧ ಮುರಿದೋಯಿತು. ಆಮೇಲೆ ಸ್ವಯಂ ಅವನನ್ನು ಆಳ್ವಿಕೆ ಮಾಡುವಾಗ ಸ್ವಯಂ ಬರುವಾಗ ಮೊದಲನೇದಾಗಿ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಅವನನ್ನು ಸ್ವಯಂ ಬರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಅವನನ್ನು ಆಳ್ವಿಕೆ ಮಾಡುವಾಗ, ಶರೀರವನ್ನು ಆಳ್ವಿಕೆ ಮಾಡುವಾಗ ಪ್ರಾಣವು ಆತ್ಮವು ಅವನಿಗೆ ಆಳಾಗಿಯೂ ದಾಸತ್ವದಲ್ಲಿ ಬಿದ್ದಿತ್ತು. ಶರೀರ ಹೇಳುವುದನ್ನೇ, ಶರೀರಗಳ ಆಶೆಗಳನ್ನು, ಇಚ್ಛೆಗಳನ್ನು ಅವನು ಹಿಂಬಾಲಿಸಿದ್ದರಿಂದ ಅವನು ಕೊಲೆ ಮಾಡುವುದಕ್ಕೂ, ಅವನು ವ್ಯಭಿಚಾರ ಮಾಡೋದಕ್ಕೂ, ಅವನು ಕಳ್ಳತನ ಮಾಡೋದಕ್ಕೂ ಪ್ರಾರಂಭಿಸಿದನು. ಯಾಕಂದ್ರೆ ಅವನ ಶರೀರ ಕೇಳುವುದಲ್ಲ, ಡಿಮ್ಯಾಂಡ್ಸ್ ವಾಟ್ ಡಿಮ್ಯಾಂಡೆಡ್ ಎಲ್ಲವನ್ನು ಪೂರೈಸಿದನು. ಸ್ವಯಂ ಅವನನ್ನು ಆಳ್ವಿಕೆ ಮಾಡಿತು. ಆಮೇಲೆ ನಾನು ನಿಮಗೆ ತೋರಿಸ್ತೇನೆ. ಹೆಸರಿಗೆ ಮಾತ್ರ ಕ್ರೈಸ್ತರು, ನಾನು ಇಲ್ಲಿ ಟೈಟಲ್ ಕೊಟ್ಟಿದ್ದೇನೆ, ಸ್ವನೀತಿ, ಸೆಲ್ಫ್ ರೈಚಸ್ನೆಸ್. ಯೇಸುವನ್ನು ಇವರು ಸ್ವೀಕರಿಸಿಕೊಳ್ಳುತ್ತಾರೆ ಯಹೂದಿಯನ ಹಾಗೆ. ಆದರೂ ಯೇಸು ಎಲ್ಲಿ ಇದ್ದಾರೆ ಇಲ್ಲಿ ನೋಡಿರಿ. ಯೇಸು ಎಲ್ಲಿದ್ದಾರೆ? ಒಂದು ಮೂಲೆಯಲ್ಲಿ ಕಾಣಿಸ್ತಾ ನಿಮಗೆ. ಪಿಕ್ಚರ್ ನಾನು ನಿಮಗೆ ಕಳಿಸಿಕೊಡ್ತೇನೆ ಬೇಕಾದ್ರೆ ವಾಟ್ಸಪ್ ಅಲ್ಲಿ. ಯೇಸು ಎಲ್ಲಿದ್ದಾರೆ? ಒಂದು ಮೂಲೆಯಲ್ಲಿ ಆಳ್ವಿಕೆ ಮಾಡ್ತಾ ಇರುವುದು ಸ್ವಯಂ. ಕ್ರೈಸ್ತರು ಹೆಸರಿಗೋಸ್ಕರ ಮಾತ್ರ ದೇವಾಲಯಕ್ಕೆ ಬರ್ತಾರೆ, ಹೆಸರಿಗೋಸ್ಕರ ಮಾತ್ರ ಕ್ರೈಸ್ತರ ಇದ್ದಾರೆ. ಅವರನ್ನು ಆಳ್ವಿಕೆ ಮಾಡುವುದು ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ. ದೇವರ ಆತ್ಮನು ಎಷ್ಟು ಮಾತನಾಡಿದರು, ದೇವರ ಆತ್ಮನ ಅವರಲ್ಲಿ ಇದ್ದರೂ ಕೂಡ ಅವರು ದೇವರ ಆತ್ಮನಿಗೆ ಜಾಗ ಕೊಡದೆ ಯಾರಿಗೆ ಜಾಗ ಕೊಡ್ತಾರೆ? ಸ್ವಯಂವೇ ಅವರನ್ನು ಆಳ್ವಿಕೆ ಮಾಡ್ತಾರೆ. ನೇಮ್ ಸೇಕ್ ಕ್ರಿಶ್ಚಿಯನ್ಸ್. ಆಮೇಲೆ ನಾನು ಇವತ್ತು ಜಗ್ಗಿಯು ಆಂಟಾಲಜಿ ತೋರಿಸ್ತೇವೆ ಬಯಸ್ತಾರೆ. ಕ್ರೈಸ್ಟ್ ಸೆಂಟರ್ಡ್ ಕ್ರಿಶ್ಚಿಯನ್ಸ್, ಕ್ರಿಸ್ತು ಕೇಂದ್ರದ ಜೀವನ. ಇದರಲ್ಲಿ ಅವರು ಸ್ವಯಂ ಎಲ್ಲಿ ಹೋಗುತ್ತೆ? ಸಿಲುಬೆಯಲ್ಲಿ, ಮೂಲೆಯಲ್ಲಿ. ಅವನು ಸ್ವಯಂವನ್ನು ಸಾಯಿಸ್ತಾನೆ. ನಾನು ಕ್ರಿಸ್ತನೊಂದಿಗೆ ಇರುವವನು. ಮೊದಲನೇ ವಾಕ್ಯ ಏನು ಹೇಳ್ತೇವೆ? ರೋಮ ಬರೆದ ಅಧ್ಯಾಯ 6 ಮೊದಲನೇ ವಾಕ್ಯವನ್ನು ಓದಿರಿ. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ, ಅಂಡರ್ಲೈನ್ ಮಾಡಿಕೊಳ್ಳಿ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವು ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿತ್ತು, ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ಹಲ್ಲೆಲೂಯಾ. ಪೌಲನು ತುಂಬಾ ಚೆನ್ನಾಗಿ ಬರೀತಾನೆ ಅವನ ಥಿಯಾಲಜಿಯಲ್ಲಿ. ಪುನರುತ್ಥಾನವು ಇನ್ನೂ ಆಗಿರಲಿಲ್ಲ, ಯೇಸು ಕರ್ತನಿಗೆ ಆಯಿತು. ಬಟ್ ಸತ್ತವರ ಪುನರುತ್ಥಾನವು, ಕ್ರೈಸ್ತರ ಪುನರುತ್ಥಾನವು ಇನ್ನೂ ನಡೆದಿರಲಿಲ್ಲ. ಅದನ್ನು ಪೌಲನು ಹೆಂಗೆ ತೋರಿಸ್ತಾನೆ? ಪ್ರೆಸೆಂಟ್ ರಿಯಾಲಿಟಿ ಅಂಡ್ ಫ್ಯೂಚರ್ ಎಸ್ಕಟಾಲಜಿ ಎಂದು ಥಿಯಾಲಜಿಯಲ್ಲಿ ನಾವು ಓದುವೆವು. ಈ ಪದವನ್ನು ನಾನು ಯೂಸ್ ಮಾಡಿ. ಪ್ರೆಸೆಂಟ್ ರಿಯಾಲಿಟಿ, ಈ ಹೊತ್ತು ನಾವು ನೂತನ ಜೀವನವನ್ನು ಹೊಂದಿದ್ದೇವೆ, ನೂತನ ಸೃಷ್ಟಿಯಾಗಿ ಬದುಕುತ್ತೇವೆ. ಹಂಗಾದ್ರೆ ಪುನರುತ್ಥಾನ ಹೊಂದಿದವರಾಗಿ, ಹಳೆಯ ಮನುಷ್ಯನು ಸತ್ತು ನಾವು ನೂತನ ಜನ್ಮವನ್ನು ಹೊಂದಿ ನೂತನ ಸೃಷ್ಟಿಯಾಗಿ ಬದುಕುವುದಕ್ಕೆ ಪ್ರಾರಂಭವಾಯಿತು. ಪ್ರೆಸೆಂಟ್ ರಿಯಾಲಿಟಿ. ಪುನರುತ್ಥಾನ ನಮ್ಮಲ್ಲಿ ಕ್ರೈಸ್ತರಲ್ಲಿ ಉಂಟಾಯಿತು. ನಾವು ನೂತನ ಸೃಷ್ಟಿಗಳಾಗಿ ಬದುಕಬೇಕು. ಅವನು ಏನು ಹೇಳ್ತಾನೆ? ನೀವು ತಿರ್ಗಾ ಹೋದ್ಮಾ ಲಾಸ್ಟ್ ಲೈನ್ ನಡ್ಕೊಳ್ಳೋನು. ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹಲ್ಲೆಲೂಯಾ. ಅರ್ಥವಾಯ್ತಾ ನಿಮಗೆ? ಈ ಒಂದು ಪಿಕ್ಚರ್ ನಿಮಗೆ ಅರ್ಥವಾದರೆ ಸಾಕು. ನಾವು ಎಲ್ಲಿ ಇದ್ದೇವೆ ಇಲ್ಲಿ ನಾವು ನೋಡ್ತೇನೆ. ಸ್ವಯಂ ಆಳ್ವಿಕೆ ಮಾಡ್ತಾ ಇರುವಾಗ ಇದರಲ್ಲಿ ನೀವು ಏನು ಇಟ್ಟು, ದಿಸ್ ಇಸ್ ಯುವರ್ ಡ್ರೈವಿಂಗ್ ಫೋರ್ಸ್. ನಿಮ್ಮ ಜೀವನದ ನಿಮ್ಮನ್ನು ನಡೆಸುವಂಥದ್ದು ಇದು, ಈ ಸ್ವಯಂ. ಇದರಲ್ಲಿ ನೀವು ಹಣವನ್ನು ಇಟ್ಟರೆ ನೀವು ಹಣದ ಹಿಂದೆ ಓಡ್ತಾ ಇರೋ ಜೀವನ ಪೂರ್ತಿ ನಿಮ್ಮ ಪ್ರಾಸೆಸ್ ಹಣದ ಹಿಂದೆ ಇರುವುದು.
ಇದರಲ್ಲಿ ಒಂದು ಪಾಪವನ್ನು ಇಟ್ರೆ ಪಾಪವೇ ನಿಮ್ಮನ್ನು ಆಳ್ವಿಕೆ ಮಾಡ್ತಾರೆ. ಕೆಲವು ಜನರು ಎಲ್ಲಿ ಹೋದ್ರು ಹೆಂಗಸರಿದ್ದೇ ಇರ್ತಾರೆ, ಎಲ್ಲಿ ಹೋಗಿ ಬಿಡಿ ಚರ್ಚಿಗೆ ಬಂದ್ರೆ ಇರ್ತಾರೆ, ಎಲ್ಲಿ ಹೋದ್ರು ಬಸ್ಸಲ್ಲಿ ಹೋದ್ರು ಹೆಂಗಸರು ಅಂದ್ರೆ ಅವ್ರನ್ನ ಆಳ್ವಿಕೆ ಮಾಡ್ತಾ ಇರುವುದು ಹಣ ಇಟ್ರೆ ಹಣದಗೋಸ್ಕರನೇ ಫ್ರೆಂಡ್ಶಿಪ್. ಯಾರ ಕೈಯಲ್ಲಿ ಹಣ ಇದೆಯೋ ಅವರೇ ನಮ್ಮ ಫ್ರೆಂಡ್. ಬಡವರೆಲ್ಲ ಅವರು ತಿರಸ್ಕರಿಸ್ತಾರೆ. ನಮಗೇನಾದ್ರೂ ಕೆಲಸ ಆಗುತ್ತಾ ಅವ್ರ ಜೊತೆಗೆ ಇರ್ತಾರೆ. ಆಪರ್ಚುನಿಟಿಸ್ಟ್. ಕೆಲಸ ಇಲ್ಲಾದ್ರೆ ಅವರು ಬೇಡ ಹಂಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿಯಲ್ಲಿ ಅವರನ್ನು ಏನು ಆಳ್ವಿಕೆ ಮಾಡುತ್ತೋ ಅದಾಗಿ ಅವರು ಇರ್ತಾರೆ. ಅದೇ ಸ್ವಯಂ ಆಳ್ವಿಕೆ ಮಾಡುವ. ಅದರಲ್ಲಿ ಯಾವುದು ವಸ್ತುವನ್ನು ಬಿಟ್ಟರು, ಯಾವುದು ಪಾಪವನ್ನು ಬಿಟ್ಟರು ಅದುವೇ ನಿಮ್ಮನ್ನು ಆಳ್ವಿಕೆ ಮಾಡುವಂಥದ್ದಾಗಿ ಇರುವುದು. ಕೆಲವರು ಮನುಷ್ಯರಿಗೆ ಜಾಗ ಕೊಟ್ಟಿರ್ತಾರೆ, ಅಲ್ಲಿ ಅಯ್ಯ ನೋಡಿಕೊಳ್ತಾರೆ, ಅಯ್ಯ ಬರ್ತಾರೆ, ಅಯ್ಯ ಕೂತ್ಕೊಳ್ತಾರೆ. ಈ ಸಿನಿಮಾ ಅಭಿಮಾನಿಗಳನ್ನ ಇರ್ತಾರಲ್ಲ, ಆಕ್ಟರ್ಗೋಸ್ಕರ ಸಾಯ್ತಾರೆ, ಜೀವ ಕೊಡ್ತಾರೆ. ಅವನು ಏನು ಮಾಡಿದರೂ ದೇವರು, ನಮ್ಮ ಮನೆ ದೇವರು, ನಮ್ಮ ಇವರು, ಅವ್ರ ಹಿಂದೆ ನಿನ್ನ ತಂದೆಗೆ ಬ್ಯಾದ್ರೆ ಒಂದು ಕೇಕ್ ತಗೊಂಡು ಹೋಗಲ್ಲ. ಬಟ್ ಆಕ್ಟರ್ ಬ್ಯಾದ್ರೆ ಅಂದ್ರೆ ಇವ್ನು ಏನ್ ಮಾಡ್ತಾರೆ, ರಾತ್ರಿಯಲ್ಲಿ ಹೋಗಿ ಒಂದು ಗೇಟಲ್ಲಿ ನೋಡ್ಬೇಕು, ಅವನು ಬಂದು ಮಗ ಅಂದ್ರೆ ಹೋಗ್ತಾನೆ ಅಷ್ಟೇ. ಇಷ್ಟು ಒಂದು ಸೀನ್ಗೋಸ್ಕರ ಇವ್ರು ಹೇಳಿ ಹೋಗ್ತಾರೆ. ಹತ್ತಿರ ಇರುವ ಬೌನ್ಸರ್ಸ್ ಇವನನ್ನ ಏನ್ ಮಾಡ್ತಾರೆ, ಎತ್ತಿ ಬಿಸಾಕಿ ಬಿಡ್ತಾರೆ. ಅದಕ್ಕೋಸ್ಕರ ಬೌನ್ಸರ್ ಎತ್ತಿ ಬಿಸಾಕ ಅವ್ರಿಗೋಸ್ಕರ ನಾನು ಜೀವನೇ ಕೊಡುವೆನು. ಅಪ್ಪನಿಗೆ ಒಂದು ಬ್ಯಾಟ್ರಿ ಕೇಕ್ ತಗೊಂಡು ಹೋಗಲ್ಲ. ಬಟ್ ಸಿನಿಮಾ ಸೂಪರ್ ಸ್ಟಾರ್ಗೋಸ್ಕರ ಏನ್ ಮಾಡ್ತಾರೆ, ಮನುಷ್ಯನು, ಒಂದು ಸಾಮಾನ್ಯ ಮನುಷ್ಯನು, ನಮಗೆ ಕಷ್ಟ ಬಂದರೆ ಅವರು ಬಂದು ನೋಡಲ್ಲ. ನಾವು ಕೊಡುವ ಹಣದಿಂದಲೇ ಅವರು ಬದುಕ್ತಾರೆ. ಒಂದು ಸಿನಿಮಾ ರಿಲೀಸ್ ಆಗುತ್ತೆ, 700 rupees 2000 rupees ಟಿಕೆಟ್ ಕೊಟ್ಟು ಹೋಗಿ ನೋಡ್ತೇವೆ. ನಾನು ಎವರಸನ ಇರುವಾಗ ಮಾಡಿ ತಪ್ಪನೇ ಹೇಳ್ತೇನೆ. ಹಾಗಿರುವಾಗ ಅವ್ರ ಮನುಷ್ಯ, ಅವನು ಇರುವಾಗ ನಾವು ಡ್ರೆಸ್ ಹಾಕ್ಕೊಡು, ಅವನು ಇರುವಾಗ ಇಷ್ಟ. ಹಂಗಾದ್ರೆ ನಮ್ಮ ಆ ವ್ಯಕ್ತಿತ್ವ ಅಂದಿದ್ದಲ್ಲ, ಪರ್ಸನಾಲಿಟಿ, ಅದು ಯುನೀಕ್ ಆಗಿ ಇರಲ್ಲ. ನಾನು ಹೇಳಿದ್ರೆ, ನಾನು ಒಬ್ಬರನ್ನು ಹಿಂಬಾಲಿಸುವಾಗ ನಮಗ್ ಒಂದು ಇದೆಲ್ಲ ಪರ್ಸನಾಲಿಟಿ ಅದು ಇರಲ್ಲ. ನೀವಾಗಿರ್ಬೇಕು. ಅಲ್ಲಿಯ ನಾವಾಗಿರ್ಬೇಕು. ನಾವು ಮನುಷ್ಯನನ್ನು ನಮ್ಮ ತಲೆ ಮೇಲೆ ಕೊಟ್ಟು ಅವನು ನಮಗೆ ತಲೆಯಾಗಿರಬಾರದು. ಯೇಸು ಕರ್ತನು ನಮಗೆ ತಲೆಯಾಗಿರ್ಬೇಕು. ಅವರೇ ಮಾನವಗುಣದ ಮಾದರಿ. ಹಲ್ಲೆಲೂಯ. ಎರಡನೇ ಆದಾಮನು, ಫಸ್ಟ್ ಆದಾಮ್ ಪಾಪಿ, ಎರಡನೇ ಆದಾಮ್ ನಮ್ಮ ದೇವರು. ಎರಡನೇ ಆದಾಮ್ ಯಾಕೆ ಬಂದ್ರ, ನೂತನ ಮಾನವಗಳಿಗೆ ಫಸ್ಟ್ ಕ್ರಿಯೇಷನ್ ಅವರೇ ನಮಗೆ ಮಾಡೆಲ್, ಮೋಲ್ಡ್. ಅದರಲ್ಲಿ ನಾವು ನಮ್ಮನ್ನು ಹಾಕಿ ಅವ್ರ ತರ ಹೊರಗಡೆ ಬರಬೇಕು. ಹಲ್ಲೆಲೂಯಾ. ಆದ್ರಿಂದ ನಾನು ನಿಮಗೆ ಮೊದಲನೇದಾಗಿ ತೆಗೆದು ಮೇಡಮ್ ತೋರಿಸಲು ಬಯಸ್ತೇನೆ. ಮೊದಲನೇದಾಗಿ ನಮ್ಮ ಸ್ವನಿಧಿಯನ್ನು ಬಿಟ್ಟು ದೇವರ ನೀತಿ ಒಳಗಡೆ ಬರಬೇಕು. ಎರಡನೇದಾಗಿ ಒಂದು ನಂಬಿಕೆ, ನಾವು ಇರುವ ಈ ಲೋಕದ ಮೇಲೆ ಇರೋ ನಂಬಿಕೆ ಎಲ್ಲ ಬಿಟ್ಟು ಆ ನಂಬಿಕೆ ದೇವರ ಮೇಲೆ ಶಿಫ್ಟ್ ಆಗಬೇಕು, ಪೂರ್ಣವಾಗಿ ಶಿಫ್ಟ್ ಆಗಬೇಕು. ಮೂರನೇದಾಗಿ ಒಬ್ಬ ಯಜಮಾನನು ಮುಗಿದೋಯ್ತು, ಅವನು ಯಾರಾದ್ರೂ ಬಿಡಿ, ಹಣವೋ ಲೋಕವೋ ಇರಬಾರದು. ನಮ್ಮ ಯಜಮಾನನು, ನಮ್ಮ ಒಡೆಯನು ಯಾರು? ನಮ್ಮ ಒಡೆಯನು, ನಮ್ಮನ್ನು ಆಳ್ವಿಕೆ ಮಾಡೋರು ಯಾರು? ಯೇಸು ಕರ್ತನಾಗಿರಬೇಕು. ಸಂಪೂರ್ಣವಾಗಿ ಬಿಟ್ಟುಕೊಡ್ರಿ. ಕೊನೆಯಾಗಿ ನಾನು ಹೇಳ್ತೇನೆ, ನಮ್ಮ ಹಳೆಯ ಜೀವನದಿಂದ ಹೊಸ ಜೀವನ, ಪಾಪಿ ಜೀವನದಿಂದ ಪವಿತ್ರ ಜೀವನ ಮತ್ತು ಪ್ರೀತಿಯ ಜೀವನ. ಹಲ್ಲೆಲೂಯಾ. 2 ಕೊರಿಂಥದವರ ಅಧ್ಯಾಯ 5:17 ನೋಡದೆ ಯಾರಾದರೂ ಹೇಳ್ಬೋದಾ? ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗುವನು. ಈಗ ಪೂರ್ವ ಸ್ಥಿತಿ, ಹಳೆಯ ಸ್ವಭಾವಗಳು, ಹಳೆಯ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಎಲ್ಲ, ಆದಾಮನ ಸ್ವಭಾವಗಳು ಎಲ್ಲ ಹೋಗಿ ನೂತನವಾಯಿತು. ಯೇಸು ಕರ್ತನ ಸ್ವಭಾವದಲ್ಲಿ ಬೆಳೆಯುವುದೇ. ಹಲ್ಲೆಲೂಯಾ. ನೀವು ಅದು ವಾಕ್ಯದಲ್ಲಿ ನೋಡಿ ಬಿಡೋಣ, ತಗೊಳ್ಳಿ. ಗಲಾತ್ಯವರೆಗೆ 5:19-22 ವೇಗವಾದ ಭಾವದ ಕ್ರಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಅವರನ್ನು ಮಾತ್ರ ನಾನು ಹೇಳುತ್ತೇನೆ. ಹಲ್ಲೆಲೂಯಾ. ಮುಂದೆ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದ್ರೆ ಪ್ರೀತಿ. ಎಲ್ಲರೂ ಓದ್ರಿ. ಮೊದಲನೇ ಫಲ ಪ್ರೀತಿ. ನಾನು ಇಂಗ್ಲಿಷ್ ಅಲ್ಲಿ ಗ್ರೀಕ್ ಅಲ್ಲಿ ಹೇಳಿದೆ, ಅದರಲ್ಲಿ ಇಸ್
ಪದವನ್ನು ಯೂಸ್ ಮಾಡಿದ್ದಾರೆ. ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ಸ್ ಆರ್, ದ ಹೋಲಿ ಸ್ಪಿರಿಟ್ ಆರ್ ಅಂತ ಬರಬೇಕು ತಾನೆ. ಅಲ್ಲಿ ನೀವು ಗ್ರೀಕ್ ಪದದಲ್ಲಿ ಹೋಗಿ ನೋಡಿದರೆ ಇಸ್ ಏನದು? ಸಿಂಗುಲರ್, ಏಕವಚನ, ಬಹುವಚನ? ಏಕವಚನದಲ್ಲಿ. ಯಾಕಂದ್ರೆ ನಾನು ಹೇಳಿದ್ದೇನೆ ಇವತ್ತು ಓದ್ರಿಯಾ, ಈ ರೀತಿಯಲ್ಲಿ ಓದಬೇಕು. ಪ್ರೀತಿ, ಸಂತೋಷ, ಪ್ರೀತಿಯಿಂದಲೇ ಸಂತೋಷ, ಸಮಾಧಾನ, ಪ್ರೀತಿಯಿಂದಲೇ ಸಮಾಧಾನ, ಪ್ರೀತಿಯಿಂದಲೇ ದೀರ್ಘಶಾಂತಿ, ಪ್ರೀತಿಯಿಂದಲೇ ನೀನೇ ಓದ. ಪ್ರೀತಿಯಿಂದಲೇ ದಯೆ, ಪ್ರೀತಿಯಿಂದಲೇ ದಯೆ, ಪ್ರೀತಿಯಿಂದಲೇ ಉಪಕಾರ, ಪ್ರೀತಿಯಿಂದಲೇ ಉಪಕಾರ, ಪ್ರೀತಿಯಿಂದಲೇ ನಂಬಿಕೆ, ಪ್ರೀತಿಯಿಂದಲೇ ನಂಬಿಕೆ, ಪ್ರೀತಿಯಿಂದಲೇ ಸಾಧುತ್ವ, ಪ್ರೀತಿಯಿಂದಲೇ ಸಾಧುತ್ವ, ಪ್ರೀತಿಯಿಂದಲೇ ಸಂಯಮೆ, ಪ್ರೀತಿಯಿಂದಲೇ ಸ್ವಯಂ ನಿಯಂತ್ರಣೆ. ಸಂಯಮ ಅಂದ್ರೆ ಏನು? ನಾನು ಸಭೆಯಲ್ಲಿ ಎಷ್ಟೋ ಸಾರಿ ಹೇಳಿದೆ, ಫಲಗಳಲ್ಲಿ ಆ ಪರಿಶುದ್ಧತೆ ಅನ್ನೋ ಒಂದು ಪದ ಇರಲ್ಲ, ಬಟ್ ಅದು ಮರೆಯಾಗಿದೆ. ಹಲ್ಲೆಲೂಯಾ. ನೀವು ನಿಮ್ಮ ಸ್ವಯಂವನ್ನು ನಿಯಂತ್ರಿಸುವಾಗ ನೀವು ಪರಿಶುದ್ಧರಾಗಿ ಬದುಕುವಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯಾಗಿರುವ ಫಲನೇ ಪರಿಶುದ್ಧತೆ. ನಾವು ಸ್ವಯಂವನ್ನು, ನಮ್ಮ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು, ಬಾಳಿನ ಡಂಬ, ಇದು ಮೂರನ್ನು ನಿಯಂತ್ರಿಸುತ್ತೇವೆ. ಅದನ್ನು ನಾವು ಶಿಲುಬೆಯಲ್ಲಿ ಹಾಕುತ್ತೇವೆ, ಸ್ವಯಂವನ್ನು ಸಾಯುತ್ತೇವೆ, ಯೇಸು ಕರ್ತರನ್ನು ಆಳ್ವಿಕೆ ಮಾಡಕ್ ಬಿಡುತ್ತೇವೆ. ಅದೇ ನಿಜವಾದ ಆತ್ಮಿಕತೆ. ಹಲ್ಲೆಲೂಯಾ. ನಿಜವಾದ ಆಧ್ಯಾತ್ಮಿಕ ಜೀವನ, ನಮ್ಮಲ್ಲಿ ಬದಲಾವಣೆ. ಇವತ್ತು ಕ್ರೈಸ್ತರು ನಾವು ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಅನ್ನು ಆಚರಿಸಿಕೊಂಡಿದ್ದೇವೆ. ನ್ಯೂ ಇಯರ್ ಬಂದಿತ್ತು. ನಾರ್ತ್ ಇಂಡಿಯಾದಲ್ಲಿ ಚರ್ಚ್ಗಳನ್ನು ಉರಿಸ್ತಾರೆ. ಎಷ್ಟು ಹಿಂಸೆಗಳು, ಪಾಸ್ಟರ್ಗಳನ್ನು ಕೊಲೆ ಮಾಡುತ್ತಾರೆ. ಎಷ್ಟೋ ಚರ್ಚ್ಗಳಲ್ಲಿ ಅತ್ಯಾಚಾರ ಮೇಲೆ ನಡೀತಾ ಇದೆ. ನಾವಿಲ್ಲಿ ಖುಷಿಯಾಗಿ ನಾವು ಕ್ರಿಸ್ಮಸ್ ಅನ್ನು ಆಚರಿಸ್ತೇವೆ. ಏನಕ್ಕೆ ಹಿಂಗೆ ನಡೀತಾ ಇದೆ? ಕ್ರೈಸ್ತರಾಗಿರುವ ನಾವು ನೂತನ ಸೃಷ್ಟಿಗಳಾಗಿ ಬದುಕುತ್ತಾ ಇಲ್ಲ. ಅದನ್ನು ಒಪ್ಪಿಕೊಳ್ಳಬೇಕು. ಸಾಕ್ಷಿಗಳಾಗಿ ಬದುಕುವ ಜೀವನ ಹೋಯಿತು. ಆಧ್ಯಾತ್ಮಿಕ ಜೀವನಕ್ಕೆ ಬೇರೆ ಒಂದು ಹೆಸರು. ನೀವು ಇವತ್ತು ಆ ದೊಡ್ಡ ದೊಡ್ಡ ಆರಾಧನೆಗಳನ್ನು ನಾವು ಇರುವ ಸಭೆಗಳಲ್ಲಿ ಹೋಗಿ ನೋಡಿದರೆ ಯೌವನಸ್ಥರ ಮಧ್ಯದಲ್ಲಿ ಸರಿ ಹಾಗೆ ಲೈಟ್ ಹಾಕ್ಸಿ ಆ ಡ್ಯಾನ್ಸ್ ಆಡಿ ಏನು ತಪ್ಪು ಮಾಡಿದರು ಯಾರು ಅದನ್ನು ಏನು ಮಾಡಬೇಕು? ಓವರ್ಲುಕ್ ಮಾಡಿಕೊಂಡು ಬರೀ ಆರಾಧನೆ ಹೆಂಗಿರಬೇಕು, ಕೂಹಾಡಬೇಕು, ವಾಕ್ಯವಾಹ, ಅದಕ್ಕೆ ಒಂದು ಲೈಟು, ಎಲ್ಲ ಓಕೆ, ಎಲ್ಲ ವೆರಿ ಗುಡ್. ಬಟ್ ಜೀವನವನ್ನು ಬರುವಾಗ, ಆಧ್ಯಾತ್ಮಿಕ ಜೀವನವನ್ನು ಬರುವಾಗ ಅಲ್ಲಿ ಝೀರೋ. ಅವರವರ ಇಷ್ಟಕ್ಕೆ ಬದುಕುತ್ತಾರೆ. ಒಳ್ಳೆಯ ಸ್ವಭಾವಗಳೇ ಇಲ್ಲ, ಒಂದು ತಾಳ್ಮೆ ಇಲ್ಲ, ಒಂದು ನಮ್ರತೆ ಇಲ್ಲ, ಪ್ರೀತಿ ಇಲ್ಲ. ಪ್ರೀತಿ ಇದ್ರೆ ತಾನೇ ಎಲ್ಲ ಬರುತ್ತೆ. ಪ್ರೀತಿಯೇ ಇಲ್ಲ. ಗಂಡನ ಹೆಂಡತಿ ಮಧ್ಯದಲ್ಲಿ ಇಲ್ಲ. ಮಕ್ಕಳಿಗೆ ತೋರಿಸ್ತಾ ಇಲ್ಲ, ಮಕ್ಕಳು ತಂದೆ ತಾಯಿ ತೋರಿಸ್ತಾ ಇಲ್ಲ, ಬದುಕುವ ಜಾಗದಲ್ಲಿ ಇಲ್ಲ. ಒಂದು ಸಮಾಜದಲ್ಲಿ, ಒಂದು ರೋಡಲ್ಲಿ ಹೋಗುವಾಗ ಕೂಡ ದೇವರ ಸ್ವಭಾವಗಳೇ ಇಲ್ಲದೆ ನಾವು ಬದುಕುತ್ತೇವೆ. ಬಟ್ ಆರ್ದ್ರಲ್ಲಿ ಮಾತ್ರ ನನ್ನ ಪ್ರಾಣ, ಆತ್ಮ, ಶರೀರವನ್ನು ದೇವರೇ ಒಪ್ಪಿಸ್ಕೊಡ್ತೇನೆ, ಅಡ್ಡ ಬೀಳ್ತೇನೆ, ತಗ್ಗಿಸ್ಕೊಳ್ತೇನೆ, ಕುಕ್ಕಿಸ್ಕೊಳ್ತೇನೆ, ಕಣ್ಣೀರಂಗೆ ನದಿಯಾಗಿ ಓಡೋದು ಆರಾಧನೆ ಮಾಡ್ತಾ ಇರುವಾಗ. ಬಟ್ ಊರಲ್ಲಿ ರೋಡಲ್ಲಿ ಹೋಗುವಾಗ ಯಾರಾದ್ರೂ ಒಬ್ಬ ನಮ್ಮನ್ನು ಬೈದು ಬಿಟ್ರೆ ಅಲ್ಲಿ ನಮ್ಮ ನಿಜ ಸ್ವಭಾವ ಬಂದ್ಬಿಡುತ್ತೆ. ಹೇ, ಯಾರನ್ನು ಹೇಳಿಬಿಟ್ಟೆ ನೀನು ಮಗನೇ? ನಾನು ಯಾರು ಗೊತ್ತಾ? ದೇವರ ಮುಂದೆ ನಾನು ಮಣ್ಣು, ನಾನು ಧೂಳು, ನಾನು ಹುಳು ಅಂತ ಹೇಳಿದ್ರೆ ರೋಡಲ್ಲಿ ಯಾರೊಬ್ಬರೇ ತಲೆಯಲ್ಲಿ ಮಣ್ಣಿದ್ಯಾ ನೋಡಿಕೊಂಡು ಹೋಗ ಪರವಾಗಿಲ್ಲ, ನನ್ನ ನೋಡಿ ಮಣ್ಣು ಹೇಳಿಬಿಟ್ಟು ನನ್ನ ಅಪ್ಪನ ಮಣ್ಣು. ಊರಲ್ಲಿ ಅವನ ಕುಟುಂಬವನ್ನ ಇರಿಸಿ ಜಗಳ ಆಡಬೇಕು. ನಿಜನ ಸುಳ್ಳ ನಾನು ಹೇಳೋದು? ನಾವು ದೇವರ ಮುಂದೆ ಆಕ್ಟಿಂಗ್, ವಿ ಆರ್ ಆಕ್ಟಿಂಗ್. ಆರಾಧನೆಯಲ್ಲಿ ನಾವು ಮಾಡೋದಲ್ಲ ಆಕ್ಟಿಂಗ್, ನಾಟಕ, ಕಪ್ಪಟಿಗಳ ಥರ ಒಳಗಡೆ ಒಂದು ಹೊರಗಡೆ ಒಂದು. ಇಲ್ಲಿ ಬಂದು ನಿಂದು ಪರಿಶುದ್ಧ ದೇವರೇ, ಆಮೇಲೆ ಹಂಗಾಗಿ ಮೊಬೈಲಲ್ಲಿ ಹಿಂಗೆ ನೋಡೋದು. ಸಿನಿಮಾ ಹಾಡು, ಎಷ್ಟು ಜನರು ಹೆಡ್ಫೋನ್ಸಲ್ಲಿ ಸಿನಿಮಾ ಹಾಡುಗಳು ಕೇಳಿಸ್ಕೊಂಡಿರ್ತಾರೆ. ಅದು ನಿಮಗೆ ಒಂದು ದಿವಸ ಉಜ್ಜೀವನ ಕೊಡುತ್ತಾ? ದೇವ್ರ ಕಡೆ ನಡೆಸ್ತಾ ಇಲ್ಲ. ಹೊಸ ಹೊಸ ಸಿನಿಮಾ ಬರುತ್ತೆ, ಹೊಸ ಹೊಸ ಹಾಡು ಬರುತ್ತೆ. ನಾನು 80ರಿಂದ ನಾನು ಸಿನಿಮಾಗಳನ್ನು ಕೇಳ್ತಾ ಬರ್ತಾ ಇದ್ದೆ. ಏನು ಡಿಫ್ರೆನ್ಸ್ ಇಲ್ಲ, ಸುಮ್ಮನೆ ಮ್ಯೂಸಿಕ್ ಟ್ರಾನ್ಸ್ಫಾರ್ಮ್ ಆಗಿದೆ ಅಷ್ಟೇ. ಇವತ್ತು AI ಸಿಸ್ಟಮ್ ಎಲ್ಲ ಬಂದಿದೆ. ಒಂದು AI ಹಾಕಿದರೆ ನಿಮಗೆ ನೀವೊಂದು ಸಾಂಗ್ ರೆಡಿ ಮಾಡ್ಬೋದು. ಮ್ಯಾನುವಲ್ ಆಗಿ ಬೇಡ. ಮ್ಯೂಸಿಷಿಯನ್ಸ್ಗೆ ಇವತ್ತು ತುಂಬ ಏಟು. ರಿಯಲ್ ಮ್ಯೂಸಿಷಿಯನ್ಸ್ ಕಷ್ಟಪಡ್ತಾರೆ. ಸಿಕ್ಕಾಪಟ್ಟ ಮ್ಯೂಸಿಷಿಯನ್ಸ್ ಇದ್ದಾರೆ, ವಯಲಿನಿಸ್ಟು, ಗಿಟಾರಿಸ್ಟ್, ಅವ್ರಿಗೆಲ್ಲ ಕೆಲಸ ಇಲ್ಲ. ಯಾಕಂದರೆ ಸಿಸ್ಟಮ್ ಬದಲಾಯಿತು. ಅವರಿಗೆಲ್ಲ ಸಂಬಳ ಸಿಗ್ತಾ ಇಲ್ಲ, ಕಷ್ಟಪಡ್ತಾರೆ. ಹಾಗೆ ಇರುವಾಗ ನಾವು ಆ ಒಂದು ಜನರೇಷನ್ ಒಳಗಡೆ ಬಂದಿದ್ದೇವೆ. ಇರುವಾಗ ನಾವು ಹೊರಗಡೆ ತೋರಿಸಿಕೊಳ್ಳುವುದು ಆರಾಧನೆ ಅಲ್ಲ.
ನಮ್ಮ ಜೀವನ ಬದಲೇ ನಮ್ಮ ಜೊತೆಯಲ್ಲಿ ಇರುವವರು ನಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು. ಹೇಳ್ತಾರ, ಮನೆಯಲ್ಲಿ ನಮ್ಮ ಜೊತೆಯಲ್ಲಿ ಇರುವ ನಮ್ಮ ಹೆಂಡತಿ, ನಮ್ಮ ಗಂಡನು ನಮ್ಮ ಬಗ್ಗೆ ಸಾಕ್ಷಿ ಹೇಳೋದೇ ಫಸ್ಟ್. ಆ ಸಾಕ್ಷಿ ನೀವು ಉಳಿಸ್ಕೊಂಡ್ರೆ ಯು ಹ್ಯಾವ್ ಪಾಸ್ಟ್ LKG UKG. ಎರಡನೇದಾಗಿ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದಲ್ಲಿರೋರು, ನಮ್ಮ ಸೊಸೆ, ನಿಮ್ಮ ಜೊತೆಯಲ್ಲಿ ಇರೋರು, ನಿಮ್ಮ ಹತ್ತಿರ ಇರೋ ಮನೆ, ನಿಮ್ಮ ಸಮಾಜ, ನೀವು ಕೆಲಸ ಮಾಡುವ ಸ್ಥಳ, ನೀವು ಅಂಗಡಿಯಲ್ಲಿ ಹೋಗಿ ತಗೊಳ್ಳುವ ಸಾಮಾನುಗಳು. ನಾವು ಜಾಸ್ತಿ ಕೊಟ್ಬಿಟ್ರೆ ತಗೊಂಡು ಬಂದ್ಬಿಡ್ತೇವೆ. ಒಂದು ಹಾಲಂಗಡಿಯಲ್ಲಿ ಇಲ್ಲಿ ಹೋಗಿರುವಾಗ ಆ ಅಮ್ಮ ಈ 20 ರೂಪೀಸ್ ಜಾಸ್ತಿ ಕೊಟ್ಬಿಟ್ರು. ನಾನು ಮನೆಗೆ ಬರುವಾಗ ನೋಡಿದೆ 20 ಜಾಸ್ತಿ. ಕಾರ್ ತಿರುಗಿಸ್ಕೊಂಡು ಹೋಗಿ ಕೊಟ್ಟಿದ್ದೇನೆ. ಅವ್ರು ನನ್ನ ಕಾರನ್ನು ಹಿಂಗೆ ನೋಡಿದರು. ದೇವರು ಪ್ರೀತಿಸೋರಿವಿ, ಶಿಲುಬೆ ಹಾಕಿದ್ದಾನೆ, ಕ್ರೈಸ್ತೇನು, ತುಂಬ ಥ್ಯಾಂಕ್ಸು, ತಿರುಗಿಕೊಂಡು ಕೊಟ್ಟಿದ್ದೀರಾ. ಆ 20 ರೂಪಾಯಲ್ಲಿ ನಮ್ಮ ಸಾಕ್ಷಿ ಇದೆ. ತಗೊಂಡು ಹೋದನಲ್ಲ ಆ ಮಗನು, ಈ ಮಗನು ನಮ್ಮನ್ನು ಹಂಗೆ ಬೈತಾರೆ. ಇದು ಬೇಕಾ ನಮಗೆ? ಆ 20 ರೂಪಾಯಿ ಹೋಗಿ ಕೊಟ್ಬಿಟ್ಟು ಬಂದೆ. ಯಾಕಂದ್ರೆ ನಮ್ಮ ಅಪ್ಪನ ಸಾಕ್ಷಿ ಅದು. ಈ ಗಾಡಿ ಮೇಲೆ ನಮ್ಮ ಅಪ್ಪನ ಹೆಸರಿದೆ. ನಾನು ಅಲ್ಲಿ ನಿಂತ್ಕೊಂಡು ಯಾರದೇ ಎಲ್ಬೋರ್ಡ್ ನೋಡಿಕೊಂಡು ಓಡಿಸಿ, ಅವನು ಹೆಲ್ಮೆಟೇ ಆಗಿಲ್ಲ, ಅವನು ಕಾಮಿಡಿ ಅವನು. ನಾನು ಕ್ರಿಸ್ಮಸ್ಗೆ ಏನೋ ತಗೊಳ್ಳೋದಕ್ಕೆ ನಾವೆಲ್ಲ ಹೋಗ್ತಾರೆ, ಸ್ವಲ್ಪ ರೈಟ್ ಸೈಡ್ ಹೋಗಿಬಿಟ್ಟೆ. ಈ ಕಡೆ ತಿರುಗಿಸ್ಕೊಳ್ಳೋ ಮುಂಚೆ ಇವನು ಸೈಡಿಂದ ಬಂದವನು, ಮಗನೇ ಎಲ್ಬೋರ್ಡ್ ಹಾಕೊಂಡು ಗಾಡಿ ಓಡಿಸು, ತುಂಬ ಬೈದರು ನನ್ನನ್ನು. ಆಮೇಲೆ ಇನ್ನೊಂದು ಮಾತು ಹೇಳಿದ, ಮುಂದೆ ಒಂದು ನಿಲ್ಲಿಸ್ಬಿಟ್ಟು ಮಾತಾಡಿದ ಮೇಲೆ ನಾನು ಮಾತೇ ಆಡಲಿಲ್ಲ, ಹೋಗಲಿ ಎಂದು ಬಿಟ್ಟೆ. ಸರಿ, ನಾವು ಸ್ವಲ್ಪ ರೈಟಲ್ಲಿ ಹೋಗಿಬಿಟ್ಟೆ. ಅದು ಹಿಂಗೇನ ಮಾತನಾಡೋದು? ಹೋದ ಮೇಲೆ ಸ್ಯಾಮ್ ತೋರಿಸ, ಡ್ಯಾಡಿ ಅವನಿಗೆ ಹೆಲ್ಮೆಟೇ ಹಾಕಿಲ್ಲ. ನಾನು ಯಾಕೆ ಮಾತಾಡಲ್ಲ ಗೊತ್ತಾ? ನಾವು ಬಾಯಿ ತೆರೆದರೆ ನಮ್ಮ ಅಪ್ಪನಿಗೆ ಅವಮಾನ, ನಮಗೂ ಕೋಪ ಬರುತ್ತೆ, ನಮಗೂ ಮಾತಾಡೋದು ಬರುತ್ತೆ. ಅವನಿಗಿಂತ ಹೆಚ್ಚಿದ ಮಾತುಗಳೆಲ್ಲ ನಾವು PhD ಮಾಡಿಕೊಂಡು ಬಂದವರೇ. ಅವನನ್ನು ಬೈದರೆ ಆಮೇಲೆ ಅವನನ್ನು ಕಣ್ಣಿಟ್ಟು ಕಾಲಲ್ಲಿ ಬಿಟ್ಬಿಡ್ತಾನೆ, ಹಂಗೆಲ್ಲ ಅವನನ್ನು ಬೈಬೋದು. ಅದೆಲ್ಲ ನಮಗೆ ಯಾಕೆ? ನಾವು ದೇವರಲ್ಲಿ ನೂತನ ಸೃಷ್ಟಿಯಾಗಿಬಿಟ್ಟು ಆವಾಗ ನಮ್ಮ ಮನೆಯಲ್ಲಿಯೂ, ನಾವಿರುವ ಸ್ಥಳದಲ್ಲಿಯೂ ನಮ್ಮನ್ನು ರೇಗಿಸುವವರು ಬರ್ತಾರೆ, ವಿರೋಧವಾಗಿಯವರು ಬರ್ತಾರೆ, ಅಲ್ಲಿ ನಮ್ಮನ್ನು ಕಿಂಡೋರು ಬರ್ತಾರೆ, ನಮ್ಮನ್ನು ನೋಯಿಸುವವರು ಬರ್ತಾರೆ. ಅಲ್ಲಿ ನಾವು ಯೇಸು ಕರ್ತನನ್ನು ತೋರಿಸುವುದೇ ಆಧ್ಯಾತ್ಮಿಕ ಜೀವನ. ನೀವು ಇಲ್ಲಿ ಮಾಡುವ ಆರಾಧನೆ ಇಲ್ಲ, ಇಲ್ಲಿ ನಿಮಗೆ ಮಾರ್ಪಾಗ್ತೀರಾ, ಚೆನ್ನಾಗಿ ಆರಾಧಿಸ್ತಾರೆ, ಆಗ ಚೆನ್ನಾಗಿ ಸತ್ಯವೇದವನ್ನು ಸ್ಪರ್ಧೆ ನಡೀತಾ ಇದೆ ಓದುವುದಕ್ಕೆ. ಬಟ್ ನಾನು ಹೇಳ್ತೇನೆ, ನೀವು ಗುಣಗಳನ್ನು ಬದಲಾಯಿಸುವುದಲ್ಲಿ, ಹಲ್ಲೆಲೂಯಾ, ನೀವು ಪಾಪದಲ್ಲಿ ಮಗುವಾಗಿರಿ, ನೀವು ಆತ್ಮಿಕತೆಯಲ್ಲಿ ದೊಡ್ಡವರಾಗಿರಿ, ಹಲ್ಲೆಲೂಯಾ, ಶ್ರೀಮಂತರಾಗಿರಿ. ನೀವು ಪಾಪದಲ್ಲಿ ಬಡವರಾಗಿರಿ, ನೀವು ಆತ್ಮಿಕತೆಯಲ್ಲಿ ಶ್ರೀಮಂತರಾಗಿರಬೇಕು. ಅದೇ ದೇವರು ನಮ್ಮಲ್ಲಿ ಬಯಸುತ್ತಾರೆ. ಇದು ಒಂದು ವಾಕ್ಯ ನಾನು ವರ್ಷಗಟ್ಟಲೆ ನಾನು ಈ ಸಭೆಗಳಲ್ಲಿ ಬೋಧಿಸ್ತಾ ಬರ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ಇಷ್ಟ ಇದೆಯೋ ಇಲ್ಲವೋ ನಾನು ಹೇಳ್ತೇನೆ, ಇದು ಒಂದನ್ನು ನೀವು ಕಳೆದುಕೊಳ್ಳಿರಿ. ಕ್ರಿಶ್ಚಿಯಾನಿಟಿ ಇಸ್ ಫಿಲ್ಡ್ ವಿತ್ ಲವ್. ನಮ್ಮಲ್ಲಿ ಪ್ರೀತಿ ಇಲ್ಲ ಅನ್ನೊಂದು ಭಾವನೆ ಬಂದುಬಿಟ್ರೆ ವಿ ಆರ್ ಅನ್ಫಿಟ್ ಟು ಬಿ ಎ ಕ್ರಿಶ್ಚಿಯನ್. ನಾವು ಕ್ರೈಸ್ತರೇ ಅಲ್ಲ. ಮನೆಯಲ್ಲಿ ಸಣ್ಣ ಸಣ್ಣ ವಿಷಯದಲ್ಲಿ ಕೋಪ ಇದ್ದರೆ ಬಿಟ್ಬಿಡಿ. ನಾನು ಭಯಂಕರ ನನ್ನನ್ನು ಹಾಳು ಮಾಡಿದೆ ಕೋಪ. ನನ್ನ ಕೋಪ ಬಂದರೆ ನಾನು ಯಾರದ್ದು ನನಗೆ ಗೊತ್ತಿಲ್ಲದೆ ಒಂದು ಲೆವೆಲ್ಗೆ ಹೋಗಿ ಬಿಡುವೇನು. ಕೈಯಲ್ಲಿ ಇರೋದನ್ನು ಎಸೆದು ಬಿಡ್ತೇನೆ, ಯಾರು ಏನು ನೋಡಲ್ಲ, ತಡಪಡದು ಹೊಡೆದು ಬಿಡ್ತೇನೆ. ಈ ಒಂದು ಯವನಸ್ಥನಾಗಿ ಇದ್ದವನೇ ನಾನು. ಇವತ್ತು ನನ್ನನ್ನು ಎಷ್ಟೋ ಬದಲಾಯಿಸಿದರು ದೇವರು. ಮತ್ತು ನಾನು ಇಲ್ಲಿ ನಿಂದು ದೇವರ ವಾಕ್ಯವನ್ನು ಸಾರ್ತೇನೆಂದರೆ ದೇವರು ನನ್ನ ಬದಲಾಯಿಸಿದರಿಂದ ನಾನು ಸಾರ್ತೇನೆ, ತಿಳಿದುಕೊಂಡದ್ರಿಂದ ಅಲ್ಲ, ಅನುಭವಿಸಿದೆ. ಒಳ್ಳೆಯವನಾಗಿ ಬದಲಾಯಿಸಿಬಿಟ್ರು. ಇವತ್ತು ನಾನೇ ನನ್ನನ್ನು ಒಂಥರ ಅಂದರೆ ಏನ್ ಡ್ಯಾಡಿ ಕಾಮಿಡಿ ಮಾಡ್ತಾರೆ ನಮ್ಮ ಮಕ್ಕಳು ಹೇಳ್ತಾರೆ, ಆ ರೀತಿಯಲ್ಲಿ ನಗುತ್ತಾ ಇರುವರು ನಾನು ಕೋಪಿಸ್ಕೊಂಡ್ರೆ. ಆ ರೀತಿಯಲ್ಲಿ ನಾವು ಪ್ರೀತಿಯನ್ನು ತೋರಿಸಿ ಪ್ರೀತಿಯ ಮಾತುಗಳನ್ನು ಮಾತನಾಡುವುದಾಗಿ ಬದಲಾಯಿಸುವರು ದೇವರು. ಹಲ್ಲೆಲೂಯಾ. ಅದಕ್ಕೆ ನಾವು ಮಾಡಬೇಕಾದ್ರು ಎಷ್ಟು ವರ್ಷ ಹಿಂಗೇ ಬದುಕೋದು, ಬಿಡಬೇಕಾದವ್ರು ಏನು ಮಾಡಬೇಕು? ಬಿಟ್ಟು ಬಿಡಬೇಕು. ನಮ್ಮ ಮಾತುಗಳಲ್ಲಿ ದೇವರ ಮಾತು ಇರಬೇಕು, ನಮ್ಮ ಮಾತುಗಳಲ್ಲಿ ನಂಬಿಕೆ ಇರಬೇಕು, ನಮ್ಮ ಮಾತಲ್ಲಿ ಸ್ವೀಟ್ನೆಸ್, ಸಿಹಿಯಾದ ಮಾತುಗಳನ್ನು ಆಡಬೇಕು, ಪ್ರೀತಿಯ ಮಾತುಗಳನ್ನು ಆಡಬೇಕು, ನಮ್ಮ ಮಾತುಗಳಲ್ಲಿ ದಯೆ ಕರುಣೆ ಇರಬೇಕು. ಇದೆಲ್ಲ ನೀವು ತೋರಿಸಿದರೆ ಮಾತ್ರ ನಿಮ್ಮ ಆಧ್ಯಾತ್ಮಿಕ ಜೀವನ ಅದು ಅಪೂರ್ಣತೆಯನ್ನು ರೀಚ್ ಆಗಿದೆ ಅರ್ಥ. ಇದರಲ್ಲಿ ನಾವು ಒಂದೇ ದಿವಸದಲ್ಲಿ ನಡೆಯಲ್ಲ. ಸಿಲುವೆಯಲ್ಲಿ ನಮಗೆ ಏನು ಮಾಡಬೇಕು? ನಮ್ಮನ್ನು ಹಾಕಿ ನಮ್ಮ ಸ್ವಯಂವನ್ನು ಸಾಯಿಸಿ ಬಿಡಬೇಕು. ನಾವು ಒಂದು ಸ್ವಭಾವಗಳಾಗಿ ಒಂದೊಂದು ವರ್ಷದಲ್ಲಿ ಬಿಸಾಕಿ ಬಿಟ್ಟು ಯೇಸು ಕರ್ತನ ಸ್ವಭಾವದಲ್ಲಿ ನಾವು ಮುಂದೆ ಬರೆಯಬೇಕು. ಇನ್ನೂ ಎಷ್ಟೋ ವಾಕ್ಯಗಳಿವೆ, ಹೇಳೋದಕ್ಕೆ ಸಮಯ ಇಲ್ಲ. ನಾನು ಒಂದೇ ಒಂದು ವಾಕ್ಯದಲ್ಲಿ ಮುಗಿಸ್ತೇನೆ. ರೋಮ ಬರೆದವರಿಗೆ ಅಧ್ಯಾಯ 6. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿ ಕೊಟ್ಟಿದ್ದಂತೆಯೇ ಈಗ
ಅದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ಹಲ್ಲೆಲೂಯಾ. ನಿಮ್ಮ ಯಜಮಾನನ್ನು ಬದಲಾಯಿಸಬೇಕು, ಆ ಆತ್ಮಿಕ ಜೀವನವನ್ನು ಬದಲಾಯಿಸಬೇಕು. ನೀವು ಸ್ವಯಂ ನೀತಿವಂತರಾಗಿ ಬದುಕಬಾರದು, ನೀವು ನೂತನ ಸೃಷ್ಟಿಗಳಾಗಿ ಬದುಕು. ನಿಮ್ಮ ಹಳೆಯ ಪಾಪದ ಜೀವನವನ್ನು ನೀವು ತೆಗೆದು ಬೇಸಾಗಿ ಬಿಟ್ಟು, ನಿಮ್ಮ ಪ್ರಾಣ, ಆತ್ಮ, ಶರೀರ, ನಿಮ್ಮ ಕಣ್ಣು ನೋಡುವುದು, ನಿಮ್ಮ ಕಿವಿ ಕೇಳುವುದು, ನಿಮ್ಮ ಬಾಯಿ ಮಾತನಾಡುವುದು, ನಿಮ್ಮ ಕ್ರಿಯೆಗಳೆಲ್ಲ ಯೇಸು ಕರ್ತನ ಹಾಗೆ ಇರಬೇಕು. ಹಲ್ಲೆಲೂಯಾ. ನಾವು ಆ ರೀತಿಯಲ್ಲಿ ಬದುಕುವುದಕ್ಕೆ ಒಂದೇ ಒಂದು ವರ ಕೊಟ್ಟಿದ್ದಾರೆ, ಅದು ಶ್ರೇಷ್ಠವಾದ ವರ, ಅದು ಪ್ರೀತಿ. ಹಲ್ಲೆಲೂಯಾ. ಆ ಪ್ರೀತಿಯನ್ನು ನಿಮ್ಮ ಜೀವನದಲ್ಲಿ ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸುವ ಹಾಗೆ ನೀವು ಪರಿಶುದ್ಧರಾಗಿ ಬದುಕುವಿರಿ. ನೀವು ವ್ಯಭಿಚಾರ ಮಾಡಲ್ಲ, ಕಳ್ಳತನ ಮಾಡಲ್ಲ, ಸುಳ್ಳು ಸಾಕ್ಷಿ ಹೇಳಲ್ಲ, ಕೊಲೆ ಮಾಡಲ್ಲ, ಇದರ ಯಾವ್ದು ವಸ್ತುಗೂ ಆಸೆ ಪಡುವುದಿಲ್ಲ. ತಂದೆ ತಾಯಿಯನ್ನು ಸನ್ಮಾನಿಸುವಿರಿ, ಅತ್ತೆ ಸೊಸೆಯನ್ನು ಕೂಡ ಸನ್ಮಾನಿಸುವಿರಿ. ಹಲ್ಲೆಲೂಯಾ. ತಂದೆ ತಾಯಿ ಮದುವೆ ಆದ ಮೇಲೆ ನಮ್ಮ ಜೊತೆಯಲ್ಲಿ ಬರಲ್ಲ. ಮದುವೆ ಆದ ಹೆಂಗಸರಿಗೆ ಯಾರು ತಂದೆ ತಾಯಿ ಬರ್ತಾರೆ? ಅತ್ತೆ ಸೊಸೆ. ಅವರನ್ನು ತಂದೆ ತಾಯಿಯಾಗಿ ನೋಡಬೇಕು. ಅದೇ ತರ ಅತ್ತೆಗೆ ಸೊಸೆ ಮಗಳಾಗುತ್ತಾಳೆ. ಹಲ್ಲೆಲೂಯಾ. ಅವ್ರ ಮಗಳಾಗಿ ನೋಡಬೇಕು, ಮಗನಾಗಿ ನೋಡಬೇಕು. ಈ ರೀತಿಯಲ್ಲಿ ಎಲ್ಲದಲ್ಲಿ ಕ್ರೈಸ್ಟ್ ಬಂದ್ರೆ ಮಾತ್ರ ಅದು ನಿಜವಾದ ಆಧ್ಯಾತ್ಮಿಕ ಜೀವನ. ನೀವು ಪ್ರೀತಿಯನ್ನು ತೋರಿಸುವಾಗ ನೀವು ಪರಿಶುದ್ಧರಾಗಿ ಬದುಕುವಿರಿ. ಪರಿಶುದ್ಧದಲ್ಲಿ ಪೂರ್ಣವನ್ನು ನೀವು ಹೊಂದುವಾಗ ನೀವು ಎಲ್ಲಿವಿರಿ? ಆ ವಾಕ್ಯವನ್ನು ಓದಿ ಮುಗಿಸ್ಬಿಡಮ್ಮ. 22. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಪರಿಶುದ್ಧರಾಗುವುದೇ ನಿಮಗೆ ಫಲ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಹಲ್ಲೆಲೂಯಾ. ನೀವು ಸ್ವಯಂವನ್ನು ಸಾಯಿಸಿ ಯೇಸು ಕರ್ತನನ್ನು ನಿಮಗೆ ಆಳ್ವಿಕೆ ಮಾಡೋಕೆ ಯಜಮಾನನಾಗಿ, ಒಡೆಯನ್ನಾಗಿ ನಿಮ್ಮ ಜೀವನದಲ್ಲಿ ಆಳ್ವಿಕೆ ಮಾಡೋಕೆ ಬಿಟ್ಟು ಅವರ ಸ್ವಭಾವದಲ್ಲಿ ನೀವು ಪ್ರೀತಿಯನ್ನು ಹಂಚಿಕೊಂಡು ಬದುಕುವಾಗ ನೀವು ಪರಿಶುದ್ಧರಾಗುವಿರಿ. ಈ ಪರಿಶುದ್ಧತೆ ನಿಮ್ಮನ್ನು ನಿತ್ಯ ಜೀವನದಲ್ಲಿ ಹೋಗಿ ಸೇರಿಸುತ್ತದೆ. ಹಲ್ಲೆಲೂಯಾ. ಅದರಿಂದ ಒಂದು ಬಿಲೀವರ್, ಒಂದು ವಿಶ್ವಾಸಿ ಜೀವನದಲ್ಲಿ ಮೊದಲನೇದಾಗಿ ಅವನು ನಂಬಿಕೆಯ ಮುಖಾಂತರ ರಕ್ಷಣೆ ಹೊಂದುತ್ತಾನೆ. ಎರಡನೇದಾಗಿ ಪ್ರೀತಿಯ ಮುಖಾಂತರ ಶುದ್ಧೀಕರಣೆಯನ್ನು ಹೊಂದುತ್ತಾನೆ. ಅದೇ ಪರಿಶುದ್ಧತೆ. ಆ ಪರಿಶುದ್ಧತೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಿಬಿಡುತ್ತೆ? ನಮಗೆ ಹೋಪ್, ನಿರೀಕ್ಷೆಯಾಗಿರುವ ನಿತ್ಯ ಜೀವ. ಹಲ್ಲೆಲೂಯಾ. ಎಲ್ಲರೂ ಹೇಳಿರಿ. ಇಂಗ್ಲಿಷ್ ಅಲ್ಲಿ ಅಲ್ಲ. ಫೇತ್ ಸೇವ್ಸ್ ಯು, ಲವ್ ಸ್ಯಾಂಕ್ಟಿಫೈಸ್ ಯು, ಅಂಡ್ ಹೋಪ್ ಗ್ಲೋರಿಫೈಸ್ ಯು. ಅಲ್ಲಿ ನೀವು ಎಲ್ಲ ಪೌಲನ ಪತ್ರಿಕೆಗಳಲ್ಲಿ ನೋಡಬಹುದು. ಪ್ರೀತಿ ಏನು? ನಂಬಿಕೆ, ನಿರೀಕ್ಷೆ, ಪ್ರೀತಿ. ಆಮೇಲೆ ನೀತಿ, ಶುದ್ಧೀಕರಣೆ, ನಿತ್ಯ ಜೀವ. ಹಲ್ಲೆಲೂಯಾ. ಅದನ್ನು ಈ ರೀತಿ ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್, ಗ್ಲೋರಿಫಿಕೇಶನ್. ಹಲ್ಲೆಲೂಯಾ. ಇದು ಮೂರು ಸ್ಟೇಜ್, ಮೂರು ಹಂತಗಳಿರುವುದು. ನೀವು ಎಲ್ಲಿ ಇದ್ದೀರಿ ನೀವು ನೋಡಿಕೊಳ್ಳಿರಿ. ವಿಶ್ವಾಸಿಗಳೆಲ್ಲ ನಾವು ಇರುವುದು ಸ್ಯಾಂಕ್ಟಿಫಿಕೇಶನ್ ಪ್ರಾಸೆಸ್ ಅಲ್ಲಿ. ಹಲ್ಲೆಲೂಯಾ. ಶುದ್ಧೀಕರಣೆ. ಹಳೆಯ ಮನುಷ್ಯನನ್ನು ನಾವು ಸಾಯಿಸ್ತಾ ಯೇಸು ಕರ್ತನ ಸ್ವರೂಪದಲ್ಲಿ ನಾವು ಬದಲಾಗುತ್ತಾ ರೂಪಾಂತರ ಹೊಂದಿ ಮುಂದುವರಿತಾ ಇದ್ದೇವೆ. ನೀವು ಸರಿಯಾಗಿ ಹೋಗ್ತಾ ಇದ್ದೀರಾ? ಅದಕ್ಕೆ ಸಭೆ, ಅದಕ್ಕೆ ನಿಮಗೆ ಪವಿತ್ರ ಆತ್ಮನು, ಅದಕ್ಕೆ ನಿಮಗೆ ಪ್ರಾರ್ಥನೆ ಜೀವನ, ಅದಕ್ಕೆ ನಿಮಗೆ ಆರಾಧನೆ. ಹಲ್ಲೆಲೂಯಾ. ನಿಮಗೆ ವಾಗ್ದಾನ ಸಿಕ್ಕಿತು. ಅದು ಒಂದು ಏನದು? ತೊಟ್ಟಿಯಲ್ಲಿ ಸಿಕ್ಕಿರುವ ಒಂದು ಗಿಡ ವಾಗ್ದಾನ ಸಿಕ್ಕಿತು. ಬಟ್ ನೀವು ಅದಕ್ಕೆ ಏನು ಮಾಡಬೇಕು? ನೀರು ದಿನ ಹಾಕಬೇಕು. ಅದೇ ಪ್ರಾರ್ಥನೆ, ಸತ್ಯವೇದ, ಧ್ಯಾನ. ಎರಡನ್ನು ಹಾಕುವಾಗ ಅದು ಬೆಳೆಯುತ್ತಾ 1 ವರ್ಷ ಆದಮೇಲೆ ಫಲ ಕೊಡುವುದು. ಹಲ್ಲೆಲೂಯಾ. ವಾಗ್ದಾನ ಸಿಕ್ಕಿದೆ ಅಂದ್ರೆ ನೀವು ಆ ಪ್ಲಾಂಟ್ ಪಾಟ್ ಅದನ್ನು ನೀವು ಅಲ್ಲೇ ಬಿಟ್ಬಿಟ್ಟು ಹೋಗಿಬಿಟ್ರೆ ಏನಾಗುತ್ತದೆ? ಒಣಗಿ ಸತ್ತೋಗಿರುತ್ತೆ. ಬಟ್ ನೀವು ದಿನ ಏನು ಮಾಡಬೇಕು? ನನಗೆ ಈ ಸ್ವಭಾವಗಳು ಇಲ್ಲ, ನಾನು ಹೆಂಗೆ ಬದುಕಿದ್ದು ಹೇಳ್ತಾರಲ್ಲ, ಅದಕ್ಕೆ ಸಭೆ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಾರ್ಥನೆ ಜೀವನ ಕೊಟ್ಟಿದ್ದಾರೆ, ಅದಕ್ಕೆ ಸತ್ಯವೇದವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಪವಿತ್ರ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದಾರೆ. ಪ್ರೀತಿ ಅದ ಮುಖಾಂತರ ಹೆಚ್ಚಾಗಿ ಸೊರಿಸಲ್ಪಟ್ಟಿದೆ. ಅದರಿಂದ ನೀವು ನಿಮ್ಮನ್ನು ಒಪ್ಪಿಸಿಕೊಟ್ಟು ಸ್ವಯಂವನ್ನು ಸಾಯಿಸಿ ಯೇಸು ಕರ್ತನನ್ನು ಒಡೆಯನಾಗಿ, ಜಗ್ಗೆಯನ್ನು ಯೇಸು ಕರ್ತನನ್ನು ಒಡೆಯನಾಗಿ ಸ್ವೀಕರಿಸಿದ ಮೇಲೆ ಬದಲಾವಣೆ, ಪರಿವರ್ತನೆ, ನೂತನ ಸೃಷ್ಟಿಯಾದನು. ಯೇಸು ಕರ್ತನನ್ನು ನೋಡಿ ಹೇಳಿದರು, ಜಗ್ಗೆಯು ನೀನು ರಕ್ಷಣೆ ಹೊಂದಿದೆ ಅಂತ ಹೇಳಿದರ? ಇಲ್ಲ. ಈ ಹೊತ್ತು, ಈ ದಿನ ಜಗ್ಗೆಯ ಮುಖಾಂತರ ಈ ಮನೆಗೆ ರಕ್ಷಣೆ. ಒಬ್ಬರ ಬದಲಾವಣೆ ಇದರನ್ನು ಬದಲಾಯಿಸುವುದು. ಒಬ್ಬರ ಜೀವನ ಬದಲಾಗುವಾಗ ನಿಮ್ಮ ಜೊತೆಯಲ್ಲಿ ಇರುವವರೆಲ್ಲರೂ ರಕ್ಷಣೆ ಹೊಂದುವರು. ನೀವು ಆಶೀರ್ವಾದ ಮಾತ್ರ ಹೊಂದುವುದಿಲ್ಲ, ಆಶೀರ್ವಾದಕ್ಕೆ ಕಾರಣವಾಗಿ ಆಶೀರ್ವಾದ ನಿಧಿಯಾಗುವಿರಿ. ನಿಮ್ಮ ಮುಖಾಂತರ ಹೆಚ್ಚು ಜನರು ರಕ್ಷಣೆ ಹೊಂದುವರು ಈ ಮೈಸೂರಲ್ಲಿ.
ರೆಡಿನಾ? ಆರ್ ಯು ರೆಡಿ? ಪ್ರಾರ್ಥಿಸೋಣ. ಸರ್ವಶಕ್ತನು ಮಹೋನ್ನತನೂ ಆಗಿರುವ ಆತನೇ, ಪರಿಶುದ್ಧನಾಗಿರುವ ಆತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಒಂದು ದಿನದಲ್ಲಿ ನಮಗೆ ಕೊಟ್ಟಂಥ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾವು ಬದಲಾಗಬೇಕಾಗಿರುವ ಎಲ್ಲ ಸ್ವಭಾವಗಳನ್ನು ಸ್ವಾಮಿ ನಮಗೆ ತೋರಿಸಿದ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ವಾಕ್ಯವನ್ನು ಕೇಳೋರಾಗಿಲ್ಲದೆ ಅದನ್ನು ಹಿಂಬಾಲಿಸಿ ನಡೆದು ವಿಧೇಯರಾಗಿ ಬದುಕಿ ನಿಮ್ಮ ನಾಮವನ್ನು ಮಹಿಮೆಪಡಿಸಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಅಪ್ಪ ತಂದೆ, ಈ ಒಂದು ಅಪ್ಪ ಗುಂಪನ್ನು, ಈ ಸಭೆಯಲ್ಲಿ ಕೂತಿರುವ, ಭಿನ್ನಹ ಮಾಡುತ್ತಾ ಇರುವ, ಕೈ ಮುಗಿದಿರುವ ಅಪ್ಪ ಅಂತ ನಿಮ್ಮನ್ನು ನೋಡುತ್ತಾ ನಿರೀಕ್ಷಿಸ್ತಾ ಇರುವ ಪ್ರತಿಯೊಬ್ಬರು ನಿಮ್ಮ ಪಾದಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ಯೇಸುವೆ ಅಪ್ಪ, ಈ ದಿನ ನನ್ನ ವಾಕ್ಯ ಕೇಳಿಕೊಂಡೆ. ಹಳೆಯ ವರ್ಷದಲ್ಲಿ ಇದ್ದ ಸ್ವಭಾವಗಳು ಈ ಹೊಸ ವರ್ಷದಲ್ಲಿ ನನ್ನಲ್ಲಿ ಇರಬಾರದು. ಎಷ್ಟು ದಿನ ಈ ಥರ ಬದುಕುವೇನು? ಈ ಕೋಪಗಳು, ದ್ವೇಷ ಎಲ್ಲ ನನ್ನ ಬಿಟ್ಟು ಅಗಲಿ ಹೋಗಬೇಕು. ನಾನು ಪರಿಶುದ್ಧನಾಗಿ ದೇವರ ಸ್ವಭಾವವನ್ನು ಧರಿಸಿಕೊಂಡವನಾಗಿ ನಾನು ಬದುಕಬೇಕು ಎಂಬುದಾಗಿ ಯಾರೆಲ್ಲ ಈ ದಿನ ಈ ವಾಕ್ಯ ಭಾಗ ಕೇಳಿ ಒಪ್ಪಿಸಿಕೊಟ್ಟಿದ್ದಾರೆ ಸ್ವಾಮಿ, ಅವರೆಲ್ಲರಲ್ಲೂ ರಾಜನೇ ಪವಿತ್ರ ಆತ್ಮನು ಸಹಾಯಕನಾಗಿ ನಿಂದು ಈ ಸ್ವಭಾವದಲ್ಲಿ ಬೆಳೆದು ನಿಮ್ಮ ನಾಮವನ್ನು ಮಹಿಮೆಪಡಿಸಲಿಕ್ಕೆ ಸಹಾಯ ಮಾಡಪ್ಪ. ಈ ಥರ ನಾವು ನಮ್ಮನ್ನು ಬದಲಾಗಿಸುವಾಗ ನಮಗೆ ಸಿಗುವ ಫಲ ಪರಿಶುದ್ಧತೆಯನ್ನು ನಾವು ನೋಡಿದ್ದೇವೆ. ಆ ಪರಿಶುದ್ಧತೆಯೊಂದಿಗೆ ಬದುಕುವಾಗ ನಮಗೆ ನಿತ್ಯ ಜೀವನ ಸಿಗುತ್ತೆ ಅಂತ ನಾವು ನೋಡುತ್ತೇವೆ ಸ್ವಾಮಿ. ಆ ನಿತ್ಯ ಜೀವನದಲ್ಲಿ ಹೋಗಿ ಸೇರಲಿಕ್ಕೆ ನಾವು ಆರಿಸಲ್ಪಟ್ಟವರಾಗಿ ಇರುವುದ ಕಾರಣ ಸ್ವಾಮಿ, ನಾವು ಆ ಒಂದು ಕುರಿ ಕಡೆ ನಡೆಯುವರಾಗಿ, ಆ ಒಂದು ಕುರಿ ಕಡೆ ಓಡುವರಾಗಿರಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಈ ಲೋಕ ಕೊಂಚ ಕಾಲ ಇರುವುದು, ಆದರೆ ಸ್ವಾಮಿ ನಮಗೆ ನೀವಿಟ್ಟಿರುವ ಜಾಗ ನಿತ್ಯ ಜೀವನ ಸ್ವಾಮಿ. ಅದ್ರ ಕಡೆ ಓಡುವರಾಗಿ ನಾವು ಇರಬೇಕು. ಇವತ್ತು ಇಲ್ಲೇ ಇರುವ ಸ್ವಭಾವಗಳನ್ನು ನಾವು ಅಪ್ಪ ಕುಳಿತುಕೊಂಡು ಅದರಲ್ಲೇ ನಾವು ಮುಳುಗಿ ಹೋಗಿ ಅಪ್ಪ ನಿಮ್ಮನ್ನು ಮಹಿಮೆಪಡಿಸದೆ ಬದುಕಿದ್ರೆ ನಾವು ಸೃಷ್ಟಿಸಲ್ಪಟ್ಟಿದ ಆ ಒಂದು ಉದ್ದೇಶ ನೆರವೇರುವುದಿಲ್ಲ ಸ್ವಾಮಿ. ಆದ್ದರಿಂದ ಅಪ್ಪ ನಮ್ಮನ್ನು ಸಭೆಯಾಗಿ ಎಲ್ಲರನ್ನು ನಾವು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ, ನಮ್ಮಲ್ಲಿ ನೀವು ವಾಸವಾಗಿರಬೇಕು. ನಿಮ್ಮ ಸ್ವಭಾವಗಳು ನಮ್ಮಲ್ಲಿ ಅಪ್ಪ ಬದುಕುತ್ತಾ ಇರಬೇಕು. ನಾವು ನಮ್ಮ ಸ್ವಯವನ್ನು ಅಪ್ಪ ನಾವು ಸಾಯಿಸಿ ಸ್ವಾಮಿ ಕ್ರಿಸ್ತನನ್ನು ಬದುಕಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನೀವು ಹಾಗೆ ಮಾಡಲಿಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ. ನಜರೇಯನಾದ ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಅತಿ ದೀನತೆಯಿಂದ ಪೂರ್ಣ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್.